ಯಾಕೆ ನಿಮ್ಮ ಅಭಿವೃದ್ಧಿಗಾಗಿ ಈಗಾಗಲೇ ನಾವು 371 ಜಾರಿ ಮಾಡಿದ್ದೀವಿ, ಮತ್ತೆ ನಿಮಗೆ ಪ್ರತ್ಯೇಕ ರಾಜ್ಯ ಬೇಕು ಸ್ವಾಮಿ ಅಂತ ಕೇಳ್ತಾರೆ ಅವರು. ಕರ್ನಾಟಕ ಭಾಗ ಹಿಂದುಳಿದಿದೆ ಅಂತ ನಮ್ಮನ್ನ ಹಣೆ ಪಟ್ಟಿ ಕಟ್ಟಾಯ್ತು. ಹೌದಾ? ಈಗ ಕೆಲವರು ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ನಿಮ್ಗೆ 371 ಕೊಟ್ಟಿದ್ದೀವಿ, ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೂಡ ಹೋರಾಟ ಸ್ಟಾರ್ಟ್ ಆಗಿದೆ. ಹೋರಾಟ ಮಾಡಿದ್ದಾರೆ. ಭಾಗದಿರ್ತಕ್ಕಂಥ ರಾಜಕಾರಣಿಗಳು ಯಾಕೆ ಮೌನವನ್ನು ವಹಿಸಿದ್ದಾರೆ? ತಮ್ಮ ಅಧಿಕಾರದ ದಾಹದಿಂದ ಈ ಒಂದು ಭಾಗದ ಅಭಿವೃದ್ಧಿಯನ್ನ ಬಯಸ್ತಾ ಇಲ್ವಾ? ಅವರು ತಮ್ಮ ವೈಯಕ್ತಿಕ ಅಭಿವೃದ್ಧಿ ಬಯಸ್ತಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯಾವ ಪಕ್ಷದವರು ಬಯಸ್ತಾ ಇಲ್ಲ. ನಮ್ಮ ಹೋರಾಟಕ್ಕೆ 69 ದಿವಸ ಆದ್ರೂ ಒಬ್ಬನೇ ಒಬ್ಬ ಬಿಜೆಪಿ ಅವನು ಇದು ಏನಂತ ಕೇಳಲಿಲ್ಲ. ಬೆಂಗಳೂರು ಜನರು ಕೇಳಿದ್ರು, ಮಹಿಳಾ ಮುಖಂಡರು ಕೇಳಿದ್ರು, ಬೇರೆ ಬೇರೆ ಕೇಳಿದ್ರು, ಹೇಳಿಕೆ ಕೊಟ್ಟರು. ಕಲಬುರಗಿ ಬಿಜೆಪಿ ಲೀಡರ್ಗಳು ಏನ್ ಮಾಡ್ಲಾತಾರ ಅಂತ. ನಿಮ್ಗೂ ಕೂಡ ಆಫರ್ ಬಂದಿರ್ಬೇಕಲ್ಲ, ಮತ್ತೆ ಆ ಪ್ರಭಾವಿಗಳಿಂದ ಏನಾದ್ರೂ ದುಡ್ಡು ತಗೊಂಡು ಸೆಟ್ಲ್ಮೆಂಟ್ ಮಾಡ್ತಾರೆ. ನಮ್ ಕಿವಿಗೂ ಬಿದ್ದಿದೆ. ಏನಪ್ಪಾ ಅಂತ ಕೇಳಿದ್ರೆ MS ಪಾಟೀಲ್ ನರಿಬೋಳ್ ಅವರಿಗೆ ಸುಮಾರು 15 ರಿಂದ 20 ಲಕ್ಷ ರೂಪಾಯಿ ಆಫರ್ ಇಟ್ಟಿದ್ರು. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪಗಡೆ. ಕಲ್ಯಾಣ ಕರ್ನಾಟಕ ಭಾಗ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹಲವು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಬರ್ತಾ ಇರತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ MS ಪಾಟೀಲ್ ನರಿಬೋಳ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರಿಗೆ ಮೊದಲದಾಗಿ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತಾನೆ. ಸರ್ ನಮಸ್ಕಾರ. ನಮಸ್ಕಾರ. ಕಲ್ಯಾಣ ಕರ್ನಾಟಕ ಭಾಗ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ನೀವು 2011ರಿಂದ ಹೋರಾಟ ಮಾಡ್ತಾನೆ ಇದ್ದೀರಿ. ಇದಕ್ಕೂ ಮುಂಚೆನೂ ಕೂಡ ಸಾಕಷ್ಟು ಹೋರಾಟಗಾರರು ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೋರಾಟ ಮಾಡ್ತಾನೆ ಇದ್ರು. ಪ್ರತ್ಯೇಕ ರಾಜ್ಯ ಯಾಕೆ ಬೇಕು ಸರ್ ನಿಮ್ಗೆ? ಸರ್, ಈ ಒಂದು ಮೊದಲನೇದಾಗಿ ಈ ಒಂದು ಏನು ಕಲ್ಯಾಣ ನಾಡಿನ ಜೀವನಾಡಿಯಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ಗೆ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಜನರ ಪರವಾಗಿ ಧ್ವನಿ ಎತ್ತಕ್ಕಂಥ ಜನರ ವಿಷಯಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ತಂತ ಕೆಲಸ ಮಾಡ್ತಕ್ಕಂಥ ತಮ್ಮ ಮಾಧ್ಯಮಕ್ಕೆ ಕಲಬುರಗಿ ಕಲ್ಯಾಣ ಕರ್ನಾಟಕ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತಿನ ದಿವಸ ಪ್ರತ್ಯೇಕ ರಾಜ್ಯ ಯಾಕೆ ಬೇಕು ಅಂತಂದ್ರೆ ಸನ್ಮಾನ್ಯ ಶ್ರೀ ವೈಜನಾಥ್ ಪಾಟೀಲ್ ರವರು ಗರಡಿಯಲ್ಲಿ ಬಳಗದಂತವ್ರು ನಾವು. ಅವರು ಮೊದಲನೇದಾಗಿ 371 ಜಾರಿ ಆಗಬೇಕು ಈ ಭಾಗದ ಅಭಿವೃದ್ಧಿಗಾಗಿ ಅಂತಕ್ಕಂಥ ಒಂದು ಬೇಡಿಕೆಯನ್ನಿಟ್ಟು ಹೋರಾಟ ಪ್ರಾರಂಭ ಮಾಡಿದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅವರ ಬೇಡಿಕೆಯನ್ನು ನಿರ್ಲಕ್ಷಿಸಿದಾಗ ಅವರು ಪ್ರತ್ಯೇಕ ರಾಜ್ಯನೇ ಬೇಕು ಅಂದಾಗ ಎಲ್ಲದಕ್ಕೂ ಒಂದು ಪರಿಹಾರ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದೇ ಕಲಬುರಗಿಯ ಒಂದು ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಹಿಂದಿ ಪ್ರಚಾರ ಸಭಾಭವನದಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣವನ್ನು ಮಾಡಿದರು. ಆ ಒಂದು ಧ್ವಜಾರೋಹಣದಲ್ಲಿ ನಾನು ಭಾಗವಹಿಸಿದ್ದೆ. ಅದರ ಒಂದು ಪರಿಣಾಮವಾಗಿ ಏನು ಗೊತ್ತಿಲ್ಲ, ಆಗಿನ ಈ ಭಾಗದವರು ಪ್ರಭಾವಿಗಳು ಮತ್ತು ಕೇಂದ್ರದಲ್ಲಿ ಪ್ರಭಾವಿಗಳು, ರಾಜ್ಯದಲ್ಲಿ ಪ್ರಭಾವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿವಂಗತ ಧರ್ಮಸಿಂಗ್ ಜಿ ಅವರು ಮತ್ತು ಈಗಿನ ACC ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಸತತ ಪ್ರಯತ್ನದ ಫಲವಾಗಿ ನಮ್ಮ ವೈಜನಾಥ್ ಪಾಟೀಲ್ ಕೇಳಕತ್ತದ್ದು ಸಮಂಜಸ ಇದೆ, ಆ ಭಾಗದ ಹೋರಾಟಗಾರರ ಕೇಳಕತ್ತದ್ದು ಸಮಂಜಸ ಇದೆ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಪರಿಗಣಿಸಿ ಆಗಿನ UPA ಸರ್ಕಾರದ ಮೇಲೆ ಒತ್ತಡ ಹಾಕಿ 371 ಜಾರಿಗೆ ತಂದ್ರು. 371 ಜಾರಿಗೆ ತಂದಾಗ ಅದು ಏನು ನಿರೀಕ್ಷೆ ಇಟ್ಟಿತ್ತು ನಮ್ಮ ಭಾಗದ ಜನ, ಅದು ಟೋಟಲಿ ಫೇಲ್ಯೂರ್ ಆಯ್ತು. 371 ಫೇಲ್ಯೂರ್ ಆಯ್ತು. ಯಾಕಂತಂದ್ರ ಈ ಭಾಗದಾಗ ಏನು ಬಡ್ತಿಯಲ್ಲಿ ಆಗಿರ್ಬೋದು, ಪ್ರಮೋಷನ್ ನಲ್ಲಿ ಆಗಿರ್ಬೋದು, ಅಧಿಕಾರಿಗಳಿಗೆ 8% ಹೊರಗಿನ ಜನರಿಗೆ ಇಲ್ಲಿದ್ರ ಉಳ್ಕಿದ್ದೆಲ್ಲಾನು ಈ ಭಾಗದವ್ರಿಗೆ ಕೊಡ್ಬೇಕು, ನ್ಯಾಯ ಸಿಗ್ಬೇಕು. ಆದ್ರೆ ಇವತ್ತಿನ ದಿವಸ ಉದಾಹರಣೆ ಸಮೇತ ಹೇಳ್ತೀನಿ, ಪೊಲೀಸ್ ಇಲಾಖೆ ತಗೋರಿ, ಎಕ್ಸೈಸ್ ಇಲಾಖೆ ತಗೋರಿ, ಬೇರೆ ಬೇರೆ ಇಲಾಖೆ ತಗೊಂಡ್ರು ಕೂಡ 70%ನವ್ರು ಬೇರೆ ಇಲಾಖೆದವ್ರು ಇಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕದವ್ರು ಒಂದು 20% ಇಲ್ಲ. ಇದು 371 ಜೆಕ್ ಅವರು ಬೇರೆ ಭಾಗದವರು ಅದನ್ನ ಜಾರಿಗೆ ತರಬಾರ್ದಂತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಹೊಂದಿರೋದ್ರಿಂದ ಈ ಭಾಗ ಅನ್ಯಾಯ ಆಗುತ್ತಿರುವುದನ್ನು ಪರಿಗಣಿಸಿದಾಗ ಇದಕ್ಕೆ ಪರಿಹಾರ ಇಲ್ಲ, ಪ್ರತ್ಯೇಕ ರಾಜ್ಯ ಆದ್ರೇ ಪರಿಹಾರ ಇದೆ, ತೆಲಂಗಾಣ ಮಾದರಿ ಆದಾಗ ಅಂತ ತಿಳ್ಕೊಂಡು ನಾವೆಲ್ಲ ಸ್ನೇಹಿತರ ಜೊತೆ ಕೂಡ ಚರ್ಚೆ ಮಾಡಿ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ November 1 ಪ್ರಾರಂಭ ಮಾಡೋಣ ಅಂತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದೇವಿಲ್ಲ. ಇದರಿಂದ ದುರುದ್ದೇಶ ಏನಿಲ್ಲ, ರಾಜ್ಯ ಹೊಡಿಬೇಕಂತಕ್ಕಂಥ ಮನಸ್ಥಿತಿ ಇಲ್ಲ. ಈಗ ಒಂದು ಮನೆ ಇದ್ದಾಗ ಭಿನ್ನಪ್ರಾಯ ಬರೋ ಸಹಜನೆ. ನಾವು ಎಲ್ಲ ಚಿನ್ನದ ಗಣಿ, ತೊಗರಿ ಕಣಜ, ಈ ಭಾಗದ ಉದಾಹರಣೆ ಕೊಟ್ಟಿರ್ತೀನಿ ತಮಗೆ. ಈ ಭಾಗದ ಎಂತೆಂಥ ಸಾಹಿತಿಗಳು ಇದ್ದಾರೆ ನಮ್ಮಲ್ಲಿ. ಆ ಸಾಹಿತಿಗಳು 100 ಪುಸ್ತಕ ಬರೆದ್ರು ಕೂಡ ಅದು ಕನ್ಸಿಡರ್ ಆಗಲ್ಲ. ಆದ್ರೆ ಬೆಂಗಳೂರಾಗ ಕುಂತು, ಮೈಸೂರಾಗ ಕುಂತು, ಮಂಡ್ಯದ ಕುಂತು ಒಬ್ರು ಒಂದು ಪುಸ್ತಕ ಬರೆದ್ರಪ್ಪ ಅಂದ್ರೆ ಅವ್ರ ರಾಜ್ಯ ಮಟ್ಟ ಸಾಹಿತ್ಯ ಆ ರೀತಿ ಬಿಲ್ಡಪ್ ಅಲ್ಲಿದ್ದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ನಮ್ಮಲ್ಲಿ ಅವ್ರಿಗೆ ಮಾಡ್ಲಾಗ್ತಾರೆ. ಈಗ ಇಲ್ಲಿ ಅವ್ರು ಹೇಳ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಹೋರಾಟಗಾರರ ಸ್ವಾರ್ಥ ಅಡಗಿದೆ ಇದರಲ್ಲಿ. ಯಾಕೆ? ನಿಮ್ಮ ಅಭಿವೃದ್ಧಿಗಾಗಿ ಈಗಾಗಲೇ ನಾವು 371 ಜಾರಿ ಮಾಡಿದ್ದೀವಿ, ಮತ್ತೆ ನಿಮಗೆ ಪ್ರತ್ಯೇಕ ರಾಜ್ಯ ಬೇಕು ಸ್ವಾಮಿ ಅಂತ ಕೇಳ್ತಾರೆ ಅವರು. ಕರೆಕ್ಟ್ ಸರ್. ಅದೇ 371 ಜಾರಿ ಮಾಡಿದ್ರು ಕೂಡ ಈ ಭಾಗದ ಫಸ್ಟಿಗೆ ಫೇಲ್ಯೂರ್ ಆದದ್ದು ಎಲ್ಲಿ ಅಂತಂದ್ರೆ 371 ಜಾರಿ ಆದಾಗ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನಾಗಿ ವೈಜನಾಥ್ ಪಾಟೀಲ್ ಅವಾಗ ಜೀವಂತಿದ್ರು, ಅವರನ್ನ ಮಾಡ್ಬೋದಾಗಿತ್ತು, ಅಥವಾ ಸರ್ಕಾರದ ಮಟ್ಟದಲ್ಲಿ
ಸಚಿವರಿಗೆ ಮಾಡ್ಬೇಕಾಯ್ತು, ಕಲ್ಯಾಣ ಕರ್ನಾಟಕ ಸಚಿವರಿಗೆ ಮಾಡ್ಬೇಕಾಯ್ತು. ಆದ್ರೆ ಈ ಭಾಗದ ನೋವು ನಲಿವು ಅರ್ಥ ಅವ್ರಿಗೆ ಗೊತ್ತಾಗ್ತದೆ. ಆದ್ರೆ ಎಚ್ ಕೆ ಪಾಟೀಲ್ ಈ ಭಾಗದ ಏನೋ ನಾಲೆಜ್ ಇರ್ಲಿಲ್ಲ. ಅಂತವ್ರಿಗೆ ಅವ್ರಿಗೆ ಮಾಡಿದ ಉದ್ದೇಶ ಅಂದ್ರೆ 370 ಕೊಟ್ಟಂಗಾಗಿರ್ಬೇಕು, ಅದ್ರದ್ದು ಸೌಲಭ್ಯ ಸಿಕ್ಕಿರ್ಬಾರ್ದು ಅನ್ನುವ ದುರುದ್ದೇಶದಿಂದ ಆ ಒಂದು ಎಲ್ಲ ಸಂಚು ಮಾಡಿದ ಸಲುವಾಗಿ ಇದು ವೈದ್ಯನಾಥ್ ಪಾಟೀಲ್ ನಮ್ಮ ಎದುರು ಹೇಳ್ತಿದ್ರು. ಅವ್ರಿಗೆ ಮಾಡಿದ್ದು ಬಹಳ ರಾಂಗ್ ಅದ. ಕಲ್ಯಾಣ ಕರ್ನಾಟಕದವ್ರು ಅನುಷ್ಠಾನ ಸಮಿತಿ ಅನುಷ್ಠಾನ ಮಾಡ್ಬೇಕಾದ್ರೆ ಕಲ್ಯಾಣ ಕರ್ನಾಟಕದವರು ಅವ್ರಿಗೆ ಅದ್ರದ್ದು ಅರಿವು ಇರ್ತದ. ಆದ್ರೆ ಅವ್ರು ಇಲ್ಲಿ ಬಂದು ಒಂದ್ ಮೀಟಿಂಗ್ ಮಾಡಿ ಹೋದ್ರೆ ಈ ಭಾಗದ ಪರಿಸ್ಥಿತಿ ಅರ್ಥ ಆಗಲ್ಲ. ಇದು 370 ಮಾಡಿ ಕೊಟ್ಟಂಗಾಗಿರ್ಬೇಕು, ಜಾರಿ ಆಗ್ಬಾರ್ದು ಅನ್ನೋ ದುರುದ್ದೇಶದಿಂದ ಮಾಡ್ಯಾರ ಅಂತಕ್ಕಂಥ ಅವ್ರ ಬಾಯಿಂದ ಕೇಳಿ ಬೇಜಾರಾಗಿನೇ ನಾವು ಪ್ರತ್ಯೇಕ ರಾಜ್ಯದ ಬೇಡಿಕೆ ಪ್ರಸ್ತಾಪ ಮಾಡಿ. ಈಗ ರಾಜ್ಯದಲ್ಲಿ ಬೇರೆ ಬೇರೆ ಅಲ್ಲಿ ಸೌತ್ ಅಲ್ಲಿ ಇರ್ತಕ್ಕಂಥವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿದೆ. ಹಾಗಾಗಿ ನಾವು 371 ಜಾರಿ ಮಾಡಿದ್ದೀವಿ. ಮತ್ತೇನ್ ಕೊಡ್ಬೇಕು ಇವರಿಗೆ? ಎಲ್ಲಾನು ಕೊಟ್ಟಿದ್ದೀವಿ, ಮತ್ತೇನ್ ಕೊಡ್ಬೇಕು ಇವರಿಗೆ? ಪ್ರತ್ಯೇಕವಾಗಿರ್ತಕ್ಕಂಥದ್ದು ನೀವು ಸರ್ಕಾರಿ ನೌಕರಿಯಲ್ಲಿಯೂ ಕೂಡ ನೀವು ಮೀಸಲಾತಿಯನ್ನ ಪಡ್ಕೊಳ್ತಿರ್ತಕ್ಕಂಥ ಅವಕಾಶವನ್ನ ಕೊಟ್ಟಾದ್ಮೇಲೆ ಮತ್ತೇಕ್ರಿ ಪ್ರತ್ಯೇಕ ರಾಜ್ಯ? ಕರೆಕ್ಟ್ ಸರ್, ತಾವ್ ಹೇಳೋದು ಕರೆಕ್ಟ್. ಆದ್ರ ಉದಾಹರಣೆ ಸಮೇತ ಹೇಳ್ತೀನಿ. ಈ ಇತ್ತೀಚೆಗೆ 3-4 ದಿವಸಿನ ಬೆಳವಣಿಗೆ. ಇವತ್ತು ದಿವಸ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 12 DC ಪೋಸ್ಟ್, 12 DC ಪೋಸ್ಟು, 4 DYSP ಪೋಸ್ಟು, ಸರ್ಕಲ್ ಪೋಸ್ಟ್ ಹಲವಾರು ಇದಾವೆ. ಅದ್ರ ಪ್ರಕಾರ ಸರ್ಕಲ್ ಇದ್ದವರು ಇಲ್ಲಿ 36 ಜನ ಕಲ್ಯಾಣ ಕರ್ನಾಟಕದವ್ರು ಇರ್ಬೇಕು, 12 ಜನ ನಾನದರ್ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ್ರು ಇರ್ಬೇಕು. DC-ಗಳು 3 ಇರ್ಬೇಕು, 9 ಮಂದಿ ಕಲ್ಯಾಣ ಕರ್ನಾಟಕದವ್ರು ಇರ್ಬೇಕು, 3 ಅದರ್ಸ್ ಇರ್ಬೇಕು. DSP-ಗಳು 2 ಇರ್ಬೇಕು. ಕಲ್ಯಾಣ ಕರ್ನಾಟಕದವ್ರು ಹೆಚ್ಚು ಉಳಿಕಿದ ಸ್ಥಾನ ಅವ್ರಿಗೆ ಇರ್ಬೇಕು. ಆದ್ರ ಇವತ್ತು ದಿವಸ ಸರ್ಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಎಕ್ಸೈಸ್ ಇದರಲ್ಲಿ ದಾಖಲೆ ಕೊಡ್ತೀನಿ ನಿಮ್ಗೆ. 36 ನಾನ್ ಕರ್ನಾಟಕದವ್ರು ಇದಾರೆ, 36 12 ಇರ್ಬೇಕಾದಲ್ಲಿ. ಇನ್ನು DC-ಗಳು 6 ಮಂದಿ ಇದಾರೆ ನನ್ನ ಬಳಿ ಅಧಿಕೃತ ದಾಖಲೆ. 6 ಮಂದಿ ನಾನ್ ಕಲ್ಯಾಣ ಕರ್ನಾಟಕದವರು. ಕಲ್ಯಾಣ ಕರ್ನಾಟಕದವ್ರು 6 ಮಂದಿ ಇದಾರೆ. ಆದ್ರೆ ಅವ್ರಿಗೆ ಪೋಸ್ಟ್ ಎಂತ ಕೊಟ್ರಂದ್ರ ಕಲಬುರಗಿ DC ಪೋಸ್ಟ್ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಮುಂಬೈ ಕರ್ನಾಟಕದವರು. ಆದ್ರೆ ಕಲ್ಯಾಣ ಕರ್ನಾಟಕದ ಏಬಲ್ ಇದ್ದವರಿಗೆ ಏನು ಕೆಲಸ ಇರ್ಲಾರ್ದಂತ ಡಿಸ್ಟಿಲರಿ ಇದೆ ಎಲ್ಲಿ ನಂದೂರ್ ಇಂಡಸ್ಟ್ರಿಯಲ್, ಅದು DC ಪೋಸ್ಟ್, ಅದು ಸೂಪರ್ಟೆಂಟ್. ಅಲ್ಲಿ ಕಲ್ಯಾಣ ಕರ್ನಾಟಕದವ್ರಿಗೆ ಕೊಡ್ತಾರೆ ಪೋಸ್ಟಿಂಗು. ಗೆಜೆಟೆಡ್ ಪೋಸ್ಟ್ ಏನದಲ್ಲ ನಾನ್ ಕಲ್ಯಾಣ ಕರ್ನಾಟಕ ಕೊಡ್ತಾರೆ. ಮತ್ತೆ ಇದು ಅನ್ಯಾಯ, ಮೇಲ್ನೋಟಕ್ಕೆ ಇದು ಕಾಣತಕ್ಕಂಥದ್ದು. ಅಂದ್ರೆ ಕಲ್ಯಾಣ ಕರ್ನಾಟಕದವ್ರಿಗೆ ಎಲ್ಲದರಲ್ಲೂ ಕೂಡ ತುಳಿಯುವಂತ ಕೆಲಸ ಆ ಭಾಗದ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಈ ಭಾಗದ ರಾಜಕಾರಣಿಗಳು ಈ ವಿಷಯದ ಧ್ವನಿ ಎತ್ತಲ್ಲ. ಯಾಕಂತಂದ್ರೆ ಅವರು ಕೂಡ ಅನ್ಯಾಯ ಮಾಡ್ದಂಗ ಅಲ್ವಾ? ಮತ್ತೆ ಈ ಭಾಗದಿರ್ತಕ್ಕಂಥ ರಾಜಕಾರಣಿಗಳು ಯಾಕೆ ಮೌನವನ್ನ ವಹಿಸಿದ್ದಾರೆ? ತಮ್ಮ ಅಧಿಕಾರದ ದಾಹದಿಂದ ಈ ಒಂದು ಭಾಗದ ಅಭಿವೃದ್ಧಿಯನ್ನ ಬಯಸ್ತಾ ಇಲ್ವಾ? ಅವರು ತಮ್ಮ ವೈಯಕ್ತಿಕ ಅಭಿವೃದ್ಧಿ ಬಯಸ್ತಾರೆ ವಿಧಾನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯಾವ ಪಕ್ಷದವರು ಬಯಸ್ತಾ ಇಲ್ಲ. ಈಗ ನೀವು ಈ ಭಾಗದಲ್ಲಿ ಇರ್ತಕ್ಕಂಥ ಬಿಜೆಪಿ ಶಾಸಕರನ್ನ ತೆಗೆದುಕೊಡ್ರಿ, ಕಾಂಗ್ರೆಸ್ ಶಾಸಕರನ್ನ ತೆಗೆದುಕೊಡ್ರಿ, JDS ಶಾಸಕರನ್ನ ತೆಗೆದುಕೊಡ್ರಿ, ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳೇ ಬಡದಾಡ್ತಾ ಸಾಯ್ತಾ ಇದ್ದಾರೆ. ಇವ್ರೇನ್ 371 ಸಮರ್ಪಕವಾಗಿ ಬಳಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಯಶಸ್ವಿ ಆಗ್ಲಾರ ಸಲುವಾಗಿ ಅವರು ಇಂತ ಈ ಭಾಗದ ಅಧಿಕಾರಿಗಳಿಗೆ ಆಗಿರ್ಬೋದು, ಈ ಭಾಗದ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವರು ಹೊಡೆತ ಕೊಡ್ತಾ ಇದ್ದಾರೆ. ಇವ್ರು ಏನಾದ್ರು ಕಾಳಜಿಯಿಂದ ಧ್ವನಿ ಎತ್ತಿದ್ರೆ ಕೆಲಸ ಆಗ್ತದೆ. ಆದ್ರೆ ಎತ್ತಲಾಗ್ತಾ ಇರಲಿಲ್ಲ. ಯಾಕಂದ್ರೆ ಆ ಭಾಗದವ್ರು ಪ್ರಭಾವಿಗಳಾರ, ಹೈಕಮಾಂಡ್ ಲೆವೆಲ್ದಾಗಿರ್ಬೋದು, ಬೇರೆ ಬೇರೆ ಲೆವೆಲ್ದಾಗ ನಾವೇನಾರ ಧ್ವನಿ ಎದ್ದಿ ಅಂದ್ರೆ ನಮಗೆ ಅನುದಾನ ಕೊಡ್ತಾರ ಇಲ್ಲ ಅಂತಕ್ಕಂಥ ಇವ್ರಿಗೆ ಭಯ ಇರ್ಬೋದು. ಹಿಂಗಾಗಿ ಧ್ವನಿ ಎತ್ತ ಇಲ್ಲ. ಆದ್ರೆ ಒಬ್ಬ ಈ ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಯಾಗಿ ಕಲ್ಯಾಣ ಕರ್ನಾಟಕದ ಹಿತದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ದೆ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ನಿಮ್ಮದು ಕೊಡುಗೆ ಕೊಟ್ಟಂಗ ಆಗ್ತಾ, ಇಲ್ಲಾಂದ್ರೆ ನಿಮ್ಮ ಸ್ವಾರ್ಥ ಆಗ್ತಕ್ಕಂಥದ್ದು ಇಡೀ ಕಲ್ಯಾಣ ಕರ್ನಾಟಕ ಜನತೆ ಮಾತಾಡ್ಲಾಗ್ತದೆ. ಈಗಾಗಲೇ ಏನಪ್ಪಾ ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿದೆ ಅಂತ ನಮ್ಮನ್ನ ಹಣೆ ಪಟ್ಟಿ ಕಟ್ಟಾಯ್ತು, ಹೌದಾ? ಈಗ ಕೆಲವರು ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ನಿಮ್ಗೆ 371 ಕೊಟ್ಟಿದ್ದೀವಿ, ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಕೂಡ ಹೋರಾಟ ಸ್ಟಾರ್ಟ್ ಆಗಿದೆ. ಹೌದು, ಹೋರಾಟ ಮಾಡಿದ್ರು, ಮತ್ತೊಂದು ಕಡೆ ಮಾಡಿದ್ರು. ಬಿಜಾಪುರ ಇದ್ರಾಗ ಸೇರ್ಸ್ಬೇಕಂತಂದ್ರು. ಆದ್ರ ಸನ್ಮಾನ್ಯ ಶ್ರೀ ವೈದ್ಯನಾಥ್ ಪಾಟೀಲ್ ಆಗಿರ್ಬೋದು, ಧರ್ಮಸಿಂಗ್ ಜಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಾಗಿರ್ಬೋದು, ಈ ಭಾಗದ ಹಿತದೃಷ್ಟಿ ಮತ್ತು ಅದಕ್ಕೆ ಯಾವ ರೀತಿ ಏನು ಇದು ಸೇರಿಸಿದ ಉದ್ದೇಶ ಏನಂತಂದ್ರ, ಇದು ಕಲ್ಯಾಣ ಕರ್ನಾಟಕ ಭಾಗ ಮಹಾರಾಷ್ಟ್ರದ ಮರಾಠವಾಡ ಮತ್ತು ತೆಲಂಗಾಣ ಇದು ನಿಜಾಂ ಸರ್ಕಾರದಲ್ಲಿ ಒಂದೇ ರಾಜ್ಯ ಇರ್ತಕ್ಕಂಥದ್ದು. ಹಾಗಾಗಿ ತೆಲಂಗಾಣದ ಅದು ಆಂಧ್ರ ಪ್ರದೇಶ ಸೇರಿದ್ಮೇಲೆ ನಮ್ಮ ಕಲ್ಯಾಣ ಕರ್ನಾಟಕ ಏನದ ಕರ್ನಾಟಕ ಸೇರಿದ್ಮೇಲೆ ತೆಲಂಗಾಣ ರಾಜ್ಯದಲ್ಲಿ, ಹೈದರಾಬಾದ್ ರಾಜ್ಯದಲ್ಲಿ ನಿಜಾಂ ಸರ್ಕಾರದಲ್ಲಿ ಎಷ್ಟು ಜಿಲ್ಲೆಗಳಿದ್ದು ಆ ಜಿಲ್ಲೆಗಳನ್ನು ಪರಿಗಣನೆ ಮಾಡ್ತೀವಿ, ಮತ್ತೊಂದು ಮಾಡ್ಲಕ್ ಬರೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಪರಿಗಣನೆ ಮಾಡಿ ಸೇರಿಸಿದ್ರು. ಅವ್ರು 371 ಕೊಡಬಾಡ್ರಿ ಅಂತ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ, ನೀವು
ಆ 370 ಸಂವಿಧಾನಬದ್ಧ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ತೆಗೆಯಂತ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ಸರ್ಕಾರನೇ ನೇರವಾಗಿ ಅವ್ರಿಗೆ ಪ್ರಚೋದನೆ ಕೊಡ್ಲಕತ್ತಂತಕ್ಕಂಥ ಭಾವನೆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತದ. ಇದು ನೀವು ಪರಿಗಣನೆ ಮಾಡ್ಬೇಕಾದ್ರೆ ಅವರು ಕೂಡ ಕೇಳಿಲ್ಲ, ಬಹುಶಃ ಅವ್ರಿಗೂ ಎಲ್ಲ ಒಂದ್ ಕಡೆ ಇದು ಯಾರಿಗೇನಾತಿ ತೆಗಿಸ್ಬೇಕನ್ನ ಮನೋಭಾವನೆ ಇರಬೇಕನ್ನ ಇದು ಅಭಿವೃದ್ಧಿ ಚಿಂತನೆ ಇಲ್ಲ. ಅಲ್ಲ ನೀವೇ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಬಾಳ ಹಿಂದುಳಿದರಿ ಅಂತ ನಮ್ಗೆ ಹೇಳಿಸ್ಕೊಂಡು ಹೊಂಟಿರಿ. ಹೌದು, ಈಗ 371 ಕೊಟ್ಟಾರ ಅದು ತೆಗಿಬೇಕು ಅಂತ ಹೇಳ್ತೀರಿ ಅಂದ್ರೆ ನಮ್ಮ ಅಭಿವೃದ್ಧಿ ಇಷ್ಟ ಆಗ್ತಾ ಇಲ್ಲ ನಿಮ್ಗೆ. ನಾವು ಅಭಿವೃದ್ಧಿ ಆಗೋದು ಇವ್ರಿಗೆ ಇಷ್ಟ ಇಲ್ಲ ಅವರಿಗೆ. ಬೆಂಗಳೂರು ಒಂದ್ಸಲ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹೇಳಿದ್ರು, ತಾವು ಕೇಳಿರ್ಬೇಕು, ಬೆಂಗಳೂರು ಏನಾದ್ರು ರಾಜ್ಯ ಆಗಿದಿಲ್ಲಪ್ಪ ಅಂತಂದ್ರ ಈ ಭಾಗದ ಜನತೆಗೆ, ವಿಶೇಷವಾಗಿ ಈ ಭಾಗದ ಜನತೆಗೆ ಡೆವಲಪ್ಮೆಂಟ್ ಹೊಡೆತಾ ಕೂತಿತ್ತು ಅಂದ್ರು. ಅಂದ್ರ ಇವತ್ ದಿವಸ ತಮ್ಗೆ ಹೇಳ್ತೀನಿ, ಬೆಂಗಳೂರು ಮೆಜೆಸ್ಟಿಕ್ ನಲ್ಲಿ ನಡೀತಕ್ಕಂಥ ಎಲ್ಲ ಬಿಸಿನೆಸ್ ಏನ್ ಲಾಜ್ ಇರ್ಬೋದು ಎಲ್ಲ ಬಿಸಿನೆಸ್ ಕಲ್ಯಾಣ ಕರ್ನಾಟಕ ಜನತೆ ಮೇಲೆ ಅವಲಂಬನೆ ಆದಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಮೆಜೆಸ್ಟಿಕ್ ಹೋದ್ರೆ ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ ಸಿಗ್ತಾರ, ಅಲ್ಲಿ ವ್ಯವಹಾರ ಇಲ್ಲದ ಅವರ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ನಮ್ಮನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಉಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನಂತೀರಿ? ಇದಕ್ಕೆ ಈಗ 371 ನಿಮಗೆ ತೃಪ್ತಿದಾಯಕವಲ್ಲ ಅಂತ ಹೇಳ್ತೀರಿ. 371 ಆದ್ಮೇಲೆ ಬರೀ ಏನು ಬಾಳ ಆದ್ರೆ ಇಂಜಿನಿಯರಿಂಗು, ಡಾಕ್ಟರ್, ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ ಒಂದು ಕನ್ಫ್ಯೂಷನ್ ಇದೆ ಸಾರ್ವಜನಿಕರಿಗೆ, ಸಾಕಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. 371 ಬಂದಾದ್ಮೇಲೆ ಕಲ್ಯಾಣ ಕರ್ನಾಟಕ ಭಾರಿ ಅಭಿವೃದ್ಧಿ ಆಗ್ಲತ್ತಾರ, ಎಲ್ಲಾ ಡಿಪಾರ್ಟ್ಮೆಂಟ್ ನಮ್ಮವರಿಗೆ ತಗೋತಾರಂತ ಇವರು ಭ್ರಮೆಯಲ್ಲಿ ಕೂತ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ 371 ಏನು ಅಂತ ನಿಮ್ಮ ಭಾಷೆಯಲ್ಲಿ ಶಾರ್ಟ್ ಆಗಿ ಹೇಳಿ ನಮ್ಮ ಜನರಿಗೆ. 371 ಉದ್ದೇಶ ಏನಂತಂದ್ರೆ ಈ ಭಾಗದಾಗ ಏನ್ ಹಿಂದುಳಿದ ಪ್ರದೇಶ ಅಂತೇಳಿ ಏನದ 371J ಅನ್ವಯ ಹೆಚ್ಚಿನ ಬಡ್ತಿದಾಗ ಆಗಿರ್ಬೋದು, ನೌಕರ, ಇವನ್ ಕ್ಯಾಬಿನೆಟ್ ನಲ್ಲೂ ಕೂಡ ಈ ಭಾಗದವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಬೇಕು ಅಂತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಕೊಡ್ಲೇಬೇಕು. ಆದ್ರೆ ಕ್ಯಾಬಿನೆಟ್ ನಲ್ಲೂ ಕೂಡ ಹಿಂದಿನ ಸರ್ಕಾರ, ಈಗಿನ ಸ್ವಲ್ಪ ಮಟ್ಟಿಗೆ ಈಗಿನ ಸರ್ಕಾರದಲ್ಲಿ ಪ್ರಾಶಸ್ತ್ಯ ಇದೆ, ಜಿಲ್ಲಾವಾರವಾದ್ರೂ ಇದೆ, ಆದ್ರೆ ಹಿಂದಿನ ಸರ್ಕಾರದಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಈ ಜಿಲ್ಲೆದವ್ರಿಗೆ ಒಬ್ಬರಿಗೆ ಮಂತ್ರಿನೂ ಕೊಟ್ಟಿರ್ಲಿಲ್ಲ. ಇದೆಲ್ಲವನ್ನ ನೋಡಿದ್ರೆ 371J ಆದದ್ದು ಹೇಳ್ತೀನಿ, ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್, ಮೆಡಿಕಲ್ ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಆದದ್ದು ಬಿಟ್ರೆ ಯಾವ ಬಡ್ತಿಯಲ್ಲಿ ಆಗಿರ್ಬೋದು, ನೌಕರಿಯಲ್ಲಿ ಆಗಿರ್ಬೋದು, ಅನುದಾನದಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿನೂ ಕೂಡ ಸ್ವಲ್ಪ ಇದು KKD ಬರ್ತಕ್ಕಂಥ ಅನುದಾನ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನದಿಂದ ಸ್ವಲ್ಪ ರಸ್ತೆಗೆ ಸ್ವಲ್ಪ ಡೆವಲಪ್ಮೆಂಟ್ ಆದದ್ದು ಬಿಟ್ರೆ 371J 99% ಅಂತಲ್ಲ, 100% ಅಂತಲ್ಲ, ಅದು ಒಂದು 70% ಇನ್ನೂ ಮುಟ್ಟಿಲ್ಲ. ಅದು ಜಾರಿ ಅಲ್ಲಿ ತಕ್ಕೂ ಆಗಿಲ್ಲ ಅಂತ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಈಗ 371 ಜಾರಿ ಆದ ಮೇಲೆ ನೀವು ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ, ಸಮರ್ಪಕವಾಗಿ ನೀವು ಅಪ್ಲೈ ಮಾಡಿ, ಸಮರ್ಪಕವಾಗಿ ಇದನ್ನ ಬಳಸ್ಕೊಳ್ರಿ ಅಂತ ಹೋರಾಟ ಮಾಡ್ತಾ ಇದ್ದೀರಿ. ವೈಜನಾಥ್ ಪಾಟೀಲ್ ಆದ ನಂತರ ಬೆರಳಿಕೆ ಎಳೆಯಷ್ಟಿರ್ತಕ್ಕಂಥ ಕೆಲವರು ಮಾತ್ರ ಹೋರಾಟದಲ್ಲಿ ಮುಂಚೂಣಿದ್ದಾರೆ, ಅದ್ರ ನೀವು ಕೂಡ ಹೋರಾಟ ಮಾಡ್ತಾ ಇದ್ದೀರಿ. ಆದ್ರೆ ಈ ಭಾಗದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಹೇಗಾಗಿದ್ದಾರೆಯಪ್ಪ ಅಂತ ಕೇಳಿದ್ರೆ ಕಿವಿ ಕೇಳಿಸ್ತಾ ಇಲ್ಲ ಅವರಿಗೆ. ಈ ಭಾಗದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನ ಅದರ ವಿರುದ್ಧನೂ ಕೂಡ ಧ್ವನಿ ಎತ್ತೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನಿಸಲ್ವಾ ನಿಮ್ಗೆ? ಅನಿಸ್ತು. ಪ್ರತಿಯೊಂದು ವಿಷಯದಲ್ಲೂ ಇವತ್ತು ನಮಗೆ ಇದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಕಲಬುರಗಿ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ. ಅಲ್ಲಿ ನಾವು ಯಾರಾದ್ರೂ ಸಾರ್ವಜನಿಕರು, ಪ್ರಯಾಣಿಕರು ಆ ರೈಲ್ವೆ ಸ್ಟೇಷನ್ ಇಂದ ಹೈಕೋರ್ಟಿನ ನ್ಯಾಯಾಧೀಶರು ರೈಲ್ವೆ ಮುಖಾಂತರ ಬರ್ತಾರೆ. ಪ್ರತಿಯೊಬ್ರು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದೇ ರೈಲ್ವೆ ಸ್ಟೇಷನ್ ಬಂದು ನಿಲ್ತಾರೆ. ಕಲಬುರಗಿ ಬರ್ಬೇಕಾದ್ರೆ ಫ್ಲೈಟ್ ಇರ್ಲಿಲ್ಲ ಅಂದ್ರ ಅಂತಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಅಂತಕ್ಕಂಥದ್ದು ನಾಚಿಕೆಗೇಡಿನ ವಿಷಯ. ಈ ಭಾಗದ ಜನಪ್ರತಿನಿಧಿಗಳು ಕೂಡ ಅದು ನಾಚಿಕೆಗೇಡಿನ ವಿಷಯ. ಯಾಕಂತಂದ್ರ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನ ಕಲಬುರಗಿ ಈ ಭಾಗದ ಕೇಂದ್ರ ಸ್ಥಾನ, ಅಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಇಲ್ಲ ಅಂತಂದಾಗ ನಿಮ್ಮದೇ ಯಾರ್ದಾನ ಒಂದ್ ಏನೋ ಪರ್ಸ್ ಕಳವಲ್ಲಿ, ಸೂಟ್ ಕೇಸ್ ಕಳವೈತಂದ್ರ ನೀವು ಇಲ್ಲಿ ಕಂಪ್ಲೇಂಟ್ ಕೊಡ್ಲಕ್ಕೆ ಯಾವುದೇ ರೀತಿಯ ಇದು ಇಲ್ಲ. ವಾಡಿ ನಾವು ಪೊಲೀಸ್ ಸ್ಟೇಷನ್ ದೂರ ಸಲ್ಲಿಸಬಹುದು. ಅಂದ್ರೆ ಇಲ್ಲಿ ಸಮಸ್ಯೆ ಆದ್ರೆ ಈಗ ಒಂದು ಪರ್ಸ್ ಕಳ್ತನ ಆಯ್ತು, ಏನಾದ್ರೂ ಪ್ರಯಾಣಿಕರ ಸಮಸ್ಯೆ ಆಯ್ತು, ಅದು ಕಂಪ್ಲೇಂಟ್ ವಾಡಿಗೆ ಕೊಡ್ಬೇಕು. ಯಾಕೆ ಪೊಲೀಸ್ ಸ್ಟೇಷನ್ ಇರೋದು ವಾಡಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ. ಇಲ್ಲಿರ್ತಕ್ಕಂಥ ರೈಲ್ವೆ ಪೊಲೀಸ್ DSP ಆಫೀಸ್ ಒಂದನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಿಕ್ಕಾಟದಲ್ಲಿ ಹುಬ್ಳಿ ಶಿಫ್ಟ್ ಮಾಡಿದ್ರು. ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಇರ್ತಕ್ಕಂಥ ಸೌಲಭ್ಯವನ್ನ ಮತ್ತೆ ಎಲ್ಲ ಕಚೇರಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದಾರೆ ವಿನ ಅಲ್ಲಿ ತಂದು ಇಲ್ಲಿ ಯಾಕಂತ ಮನೋಭಾವ ಮಾಡ್ತಾ ಇಲ್ಲ. ಇದು ಇಲ್ಲಿ ಹೋಗ್ತಾ ಇದ್ರು ಕೂಡ ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಮತ್ತೆ ನಾವು ಹೋರಾಟಗಾರರಿಗೆ ಕೇಳ್ಬೇಕು, ಮಾಧ್ಯಮದವ್ರಿಗೆ ಕೇಳ್ಬೇಕು, ಸಾರ್ವಜನಿಕರಿಗೆ ಕೇಳ್ಬೇಕು, ಜನಪ್ರತಿನಿಧಿಗಳು ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಇಲ್ಲಿರ್ತಕ್ಕಂಥ DSP ಆಫೀಸ್ ಹೋಗ್ತಿರ್ಲಿಲ್ಲ. ಇದು ಈ ಭಾಗದ ಅಭಿವೃದ್ಧಿಗೆ ಹಿನ್ನಡೆನೆ. ಯಾಕಂದ್ರೆ ಒಂದು DSP ಆಫೀಸ್ ಇತ್ತಂದ್ರ DSP, ಪೊಲೀಸು ಮತ್ತು ಅದ್ರ ಸಿಬ್ಬಂದಿ ಇಲ್ಲಿರ್ತಿದ್ರು, ಸಾರ್ವಜನಿಕ ಕೆಲಸ ದೌಡ್ ಹಾಕ್ತಿದ್ವು. ಈಗ ಪೊಲೀಸ್ ಕಂಪ್ಲೇಂಟ್ ಐತೆ, DSP ಬಿಟ್ಟು ಹುಬ್ಳಿಗೆ ಹೋಗ್ಬೇಕು.
ಮತ್ತು ಇದು 371 ಮತ್ತೆ ಇದು ಉದಾಹರಣೆ, ಸ್ಪಷ್ಟ ಉದಾಹರಣೆ. ನಮ್ಮ ಭಾಗದ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಅಲ್ಲಕ್ಕೆ ಇದು ಉದಾಹರಣೆ. ಅಂದ್ರೆ ನೀವು ಹೇಳುವಾಗ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗ ಪ್ರತ್ಯೇಕ ರಾಜ್ಯ ಆದ್ರೆ ಉದ್ಧಾರ ಆಗುತ್ತೆ ಅಂತ ಉದಾಹರಣೆ. ಯಾಕಂದ್ರೆ ನಾ ತೆಲಂಗಾಣಕ್ಕೆ ಹೋಗಿ ಖುದ್ದಾಗಿ ನೋಡಿ ಬಂದ ಮೇಲೆ ನಿರ್ಧಾರ ಮಾಡಿದ್ವಿ. ಸುತ್ತ ತಿರುಗಾಡಿ ಬಂದೀನಿ. ಮತ್ತೆ ಏನು ತೆಲಂಗಾಣ ರಾಜ್ಯದ ಏನು ತೆಲಂಗಾಣ ರಾಷ್ಟ್ರ ಸಮಿತಿ ಏನಿತ್ತು ಅದರ ಕಾರ್ಯದರ್ಶಿಗಳು ನಾ ಖುದ್ದಾಗಿ ಭೇಟಿಯಾಗಿ ಬಂದೀನಿ. ಭೇಟಿಯಾಗಿ ಬಂದ್ಮೇಲೆ ಮತ್ತೆ ಅಲ್ಲಿ ಭಾಗದವ್ರಿಗೆ ನಮ್ಮ ಕಲಬುರಗಿ ಜಿಲ್ಲೆ ಜನರು, ಬೀದರ್ ಜನರು, ರಾಯಚೂರು ಜಿಲ್ಲೆ ಜನರು ಅಲ್ಲಿ ಇದ್ದಾರೆ, ವಾಸ ಮಾಡಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿದಾಗ ಮನಸ್ಸಿಗೆ ಬಂದದ್ದು ಹೈದರಾಬಾದ್ ರಾಜಧಾನಿ ಇದ್ದದ್ದು ಹೈದರಾಬಾದ್ ರಾಜಧಾನಿ. ಆದ್ರ ಅಲ್ಲಿನೇ ಅದ್ರದ್ದು ಬಜೆಟ್ ಇರ್ತಕ್ಕಂಥದ್ದೇ ಹೈದರಾಬಾದ್ ಇಂದಲೇ. ಆದ್ರೆ ಅಲ್ಲೇ ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಬೇರೆ ಕಡೆಗೆ ಆಗ್ತಿತ್ತು. ತೆಲಂಗಾಣ ಬಿಟ್ಟು ಬೇರೆ ಕಡೆಗೆ ಡೆವಲಪ್ಮೆಂಟ್ ಮಾಡ್ತಿದ್ರು. ಯಾಕಂದ್ರೆ ಪೂರ್ಣಿಗರಂತರ ಎಲ್ಲರೂ ಆ ಭಾಗದವ್ರು. ಇಲ್ಲಿ ನಮ್ಮಲ್ಲಿ ಮೈಸೂರು ಮಂಡ್ಯದವ್ರು ಹೆಂಗಿರ್ತಾರೆ ಹಂಗ ಆ ಭಾಗದವ್ರು. ಹಂಗಾಗಿ ಯಾವಾಗ ಚಂದ್ರಶೇಖರ್ ಅವರು ತೆಲಂಗಾಣ ರಾಷ್ಟ್ರ ಸಮಿತಿ ಸ್ಥಾಪನೆ ಮಾಡಿ ಹೋರಾಟ ಮಾಡಿ ಪ್ರತ್ಯೇಕ ರಾಜ್ಯ ಮಾಡಿದ್ಮೇಲೆ ಪ್ರತಿಯೊಂದು ಮನೆಗೆ ವಾರಕ್ಕೊಮ್ಮೆ ನೀರು ಬರ್ತಕ್ಕಂಥದ್ದು, 24 ಗಂಟೆ ನೀರಿನ ಸೌಲಭ್ಯ, 1 ನಿಮಿಷಕ್ಕೆ ಕರೆಂಟ್ ಹೋಗ್ಲಾರ್ದಂಥದ್ದು, ರಸ್ತೆಗಳು ಮಜಬೂಸ್ ರಸ್ತೆಗಳು, ಅವೆಲ್ಲ ನೋಡಿ ಬಂದ್ಮೇಲೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕಾದ್ರೆ ಪ್ರತ್ಯೇಕ ರಾಜ್ಯನೇ ಮೊದಲು ತೆಲಂಗಾಣದ ಹಂಗ ಆದ್ರೇನೆ ನಮಗೆ ನ್ಯಾಯ ಸಿಗ್ತಾ, ಅಲ್ಲಿ ತನಕ ಸಿಗುವುದಿಲ್ಲ ಅಂತಕ್ಕಂಥ ಮನೋಭಾವ ಇಟ್ಟುಕೊಂಡು ಎಲ್ಲ ಸ್ನೇಹಿತರ ಜೊತೆ ಚರ್ಚಿಸಿ, ಮಾಧ್ಯಮ ಮಿತ್ರರ ಜೊತೆ ಚರ್ಚೆ ಮಾಡಿ, ಸಾಹಿತಿಗಳ ಜೊತೆ ಚರ್ಚೆ ಮಾಡಿ ಈ ಪ್ರತ್ಯೇಕ ರಾಜ್ಯದ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ರು. ಈಗ ನೀವು ತೆಲಂಗಾಣ ಮಾದರಿ ಬಗ್ಗೆ ಮಾತಾಡ್ತೀರಿ. ತೆಲಂಗಾಣದ ಹೋರಾಟ ಹೇಗಿತ್ತು ಅಂದ್ರೆ ಸಾಕಷ್ಟು ತೀವ್ರವಾಗಿತ್ತು. ಈ ಸಂದರ್ಭದಲ್ಲಿ ಅಷ್ಟೊಂದು ತೀವ್ರವಾಗಿಲ್ಲ. ನಿಮ್ಮನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥವ್ರು ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ಅನಿಸುತ್ತೆ. ಇದೆಲ್ಲದರ ಮಧ್ಯೆ ನೀವು ಪ್ರತ್ಯೇಕ ರಾಜ್ಯದಲ್ಲಿ ಏನ್ ಬೇಡಿಕೆ ಇದೆ ಅದರಲ್ಲಿ ಯಶಸ್ವಿ ಆಗ್ತೀರಿ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲಿ ಅಲ್ಲಿ ಹೋರಾಟಕ್ಕೆ ಏನ್ ಡಿಫರೆನ್ಸ್ ಅಂದ್ರ ತಮಗೆ ಹೇಳ್ತೀನಿ. ಅಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಪ್ರಭಾವಿ ಇದ್ರು ಅವರು. ಯಾಕಂದ್ರೆ ಪ್ರೆಸೆಂಟ್ MLA ಇದ್ರು, ಮಾಜಿ ಮಂತ್ರಿ ಇದ್ರು, ಕೇಂದ್ರ ಸಚಿವರು ಇದ್ರು ಅವರು. ಮತ್ತ ಅವ್ರ ಪಕ್ಷದಿಂದನೂ ಕೂಡ ಅವ್ರ ಸಂಘಟನೆಯನ್ನು ಕೂಡ ಹಲವಾರು ಜನ MP ಗಳು ಇದ್ರು, MLA ಇದ್ರು. ಹಾಗಾಗಿ ಅವರು ಸರ್ಕಾರದ ವಿಧಾನಸೌಧ ಪಾರ್ಲಿಮೆಂಟ್ ಒಳಗೆ ಹೋರಾಟ ಮಾಡ್ತಿದ್ರು ಅವ್ರು. ಹಂಗಾಗಿ ಅದಕ್ಕೆ ಶಕ್ತಿ ಬಂತು. ಮತ್ತೆ ಎಲ್ಲಾ ರೀತಿ ಫೈನಾನ್ಸ್ಲಿ ಮತ್ತೆ ಜನಬಲ, ಹಣಬಲ ಎಲ್ಲನೂ ಇತ್ತು ಅವ್ರ ಬಳಿ. ಹಾಗಾಗಿ ಅದೊಂದು ಜಾರಿಗೆ ಬಂತು. ನಮ್ಮಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ ಅಷ್ಟೇ, ಜನಪ್ರತಿನಿಧಿಗಳು ನೋಡಿ ನಡ್ತಾರ, ಇದು ಆಗೋದೇನೋ ಮಾತಾಡ್ತಾರೆ. ಈಗ ಹೋರಾಟ ಮಾಡ್ತಕ್ಕಂಥದ್ದು ಮನೋಭಾವ ಹೆಂಗಿರ್ಬೇಕಂತ, ಗೆಲ್ತೀನಿ ಅನ್ನೋ ವಿಶ್ವಾಸ ಇರ್ಬೇಕು. ಇವತ್ತಿಲ್ಲ ನಾಳೆ ಜನ ಸಹಕಾರ ಕೊಡಬಹುದು ಅಂತಕ್ಕಂಥ ಒಂದು ಧೈರ್ಯದಿಂದ ಮಾಡ್ಲಾಗತ್ತೀವಿ ಅಷ್ಟೇ. ಈಗ ನೀವು ಅಲ್ಲಿ ತೆಲಂಗಾಣದಲ್ಲಿ ಎಲ್ಲ ಕ್ಯಾಬಿನೆಟ್ ಮಂತ್ರಿ ಇದ್ರು, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ರು ಅಂತ ಹೇಳ್ತೀರಿ. ಈ ಭಾಗದಲ್ಲಿಯೂ ಕೂಡ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಅವರು ಕೂಡ ಪ್ರಭಾವಿ ರಾಜಕಾರಣಿ. ಅಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ನ ಈ ಸಂದರ್ಭದಲ್ಲಿ AICC ಅಧ್ಯಕ್ಷರು, 40 ಸುಮಾರು ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಅನುಭವ ಇದೆ. ಇವರಿಂದನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ? ಮತ್ತೆ ಅಲ್ಲಿಗೆ ಡಿಫ್ರೆನ್ಸ್ ಏನಂದ್ರೆ ಸರ್, ತೆಲಂಗಾಣ ರಾಷ್ಟ್ರ ಸಮಿತಿ ಅದು ಸ್ವಂತ ಪಕ್ಷ ಅವ್ರು, ಅವು ಹೈಕಮಾಂಡ್ ಅವರೇ, ಲೋ ಕಮಾಂಡ್ ಅವರೇ, ಎಲ್ಲ ಕಮಾಂಡ್ ಅವರೇ. ಆದ್ರೆ ಇಲ್ಲಿ ನಮ್ಮ ಪಕ್ಷದ ಲೀಡರ್ಗಳಿಗೆ ಒಂದೊಂದು ಅವ್ರವ್ರ ಪಕ್ಷ ಇದಾವೆ. ಆ ಪಕ್ಷದ ಸಿದ್ಧಾಂತದ ಪ್ರಕಾರ ಆ ಪಕ್ಷದ ಹೈಕಮಾಂಡ್ ಹೋಗುವ ಎಲ್ಲಾನು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾದ್ರು. ಒಮ್ಮೆ ಈ ವಿಷಯ ತಗೊಂಡ್ಕೊಟ್ರೆ ಅವ್ರು ಹೈಕಮಾಂಡ್ ಏನ್ ನಿರ್ಧಾರ ತಗೋತಂತಕ್ಕಂಥದ್ದು ಅವ್ರಿಗೆ ಹೈಕಮಾಂಡ್ ಒತ್ತಡಕ್ಕೆ ಮಣೆದವರು ಸೈಲೆಂಟ್ ಆಗಿದ್ದಾರೆ ಅಂತ ಅದು ಇರಬಹುದು. ಆದ್ರೆ ತೆಲಂಗಾಣ ರಾಷ್ಟ್ರ ಸಮಿತಿ ಸ್ವಂತ ಇದ್ರು, ಅವ್ರು ನಮ್ಮ ಪ್ರತ್ಯೇಕ ರಾಜ್ಯ ಬೇಕಂತ ಹೋರಾಟ ಮಾಡಿದ್ರು. ಆ ಪ್ರಭಾವ ಇದ್ರು, ಸರ್ಕಾರಗಳನ್ನ ಅವ್ರ ಬೇಡಿಕೆ ಮನ್ನಣೆ ಮಾಡಿದ್ರು. ಆದ್ರೆ ಈಗ ಸ್ಟಾರ್ಟ್ ಆಗಿದೆ. ನಮಗ ಯಾರು ಬರ್ಲಿ ಬಿಡ್ಲಿ, ನಾನು ಒಂದು ಪ್ರತ್ಯೇಕ ರಾಜ್ಯ ಧ್ವನಿ ಹಾಕ್ತೀನಿ. ಇವತ್ತಿಲ್ಲ ನಾಳೆಗೆ ಇದು ಸಾರ್ವಜನಿಕರು ಹೌದಪ್ಪ ಇದು ಬೇಕಂತ ಬಂದಾಗ, ಸೋಮ ಇಚ್ಛೆಯಿಂದ ಬಂದಾಗ ಅದಕ್ಕೊಂದು ಜನಾಂದೋಲನ. ಆ ಸಂದರ್ಭದಲ್ಲಿ ನಿಮಗೊಂದು ಶಕ್ತಿ ಸಿಗುತ್ತೆ, ಇಲ್ಲ ಯಾವ ಟೈಮ್ನಾಗ ಸಂದರ್ಭ ಹೆಂಗ್ ಬರ್ತಾ ಗೊತ್ತಿಲ್ಲ. ಇವತ್ ದಿವಸ ಈ 317 ಆಗ್ಬೇಕಾದ್ರೂ ಕೂಡ ಎಷ್ಟೋ ವರ್ಷ ಎಲ್ಲರೂ ನಗ್ತಿದ್ರು. 317 ವೈದ್ಯನಾಥ್ ಪಟೇಲ್ 317 ಅಂತ ಕರಿತಿರಂತ ಬಹಳ ಮಂದಿ, ಅವ್ರು ಬಂದ್ಕೊಂಡು ನಗ್ತಿದ್ರು. ಆದ್ರೆ ಮಾಡೋದು ಸರ್ಕಾರಕ್ಕೆ ಬಿಟ್ಟದ್ದು. ಮತ್ತೆ ಈ ಭಾಗ ಜನರು ಸಪೋರ್ಟ್ ಕೊಟ್ರೆ ಮಾಡ್ತೀನಿ ಅಂತಕ್ಕಂಥ ಭಾವನೆ ಇತ್ತು ಅವ್ರಿಗೆ. ಅವ್ರು ಮಾಡಿದ್ರು. ಮಾಡಿದಾಗ ಅದು ಪೊಲಿಟಿಕಲ್ ಇಶ್ಯೂ ಆಯ್ತು. ಒಂದೊಂದು ಸಂದರ್ಭ ಹೆಂಗಿರ್ತಾವ ಅಂದ್ರೆ, ಪೊಲಿಟಿಕಲ್ ಇಶ್ಯೂ ಐತೆ ಅಂದ್ರೆ ಅದು ರಾಜಕೀಯವಾಗಿ ಆ ಚರ್ಚೆ ಬಂದಾಗ ಎಲ್ಲರೂ ಅದಾಗ ಇನ್ವಾಲ್ವ್ ಆಗ್ತಾರೆ. ಅದು ಹೆಂಗ್ ಇಲ್ಲಿ ರಾಹುಲ್ ಗಾಂಧಿ ಅವ್ರು ಬಂದಾಗ ಅಡ್ವಾಣಿ ಅವರು ಈ 317 ರಿಜೆಕ್ಟ್ ಮಾಡ್ಯಾರ, ನೀವೇನ್ ಮಾಡ್ತೀರಿ ಅಂತಕ್ಕಂಥದ್ದು ಯಾರೋ ಕ್ವಶನ್ ಮಾಡಿದಾಗ ನಮ್ ಸರ್ಕಾರ ಬಂತ ಮಾಡ್ತೀವಿ ಅಂತಂದ್ರು. ಅವ್ರು ಆ ಮಾತು ಕೊಟ್ಟ ಪ್ರಕಾರ
ಅದು ಅವರು ಉದ್ದೇಶಪೂರ್ವಕ ಕೊಟ್ಟರು ಇದ್ರ ಕೊಟ್ಟರು ಗೊತ್ತಿಲ್ಲ. ಆದ್ರೆ ಮಾಡ್ತೀವಿ ಅಂತ ಮಾತು ಕೊಟ್ಟಾಗ ಸರ್ಕಾರ ಬಂತು. ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಧರ್ಮಸಿಂಗ್ ಅವರು ಒತ್ತಡ ಹಾಕಿದ್ರು. ಆ ಸಂದರ್ಭದಲ್ಲಿ ಈ ಭಾಗಕ್ಕೆ ಮುಂದಿನ ಚುನಾವಣೆಯಲ್ಲಿ ಕೂಡ ಇದು ಪರಿಗಣನೆ ಬರ್ತದ, ಸಹಕಾರ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವ್ರು ನೀವು ಮಾತಿನ ಪಕ್ಕ ನಡ್ರಿ ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕಿ, ಸೋನಿಯಾ ಗಾಂಧೀಜಿಯವರು ಅವ್ರ ಮೇಲೆ ಒತ್ತಡ ಹಾಕಿ ಮಾಡಿದ್ರು. ಹೋರಾಟ ಮಾಡಿದ ಕ್ರೆಡಿಟ್ ವೈದ್ಯನಾಥ್ ಪಾಟೀಲ್ ಅವರು ಎಲ್ಲ ತಂಡಕ್ಕೆ ಸೇರಿದ್ರ. ಅಲ್ಲಿ ಜಾರಿಗೆ ತಂದದ್ದು ಧರ್ಮಸಿಂಗ್ ಜಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾತ್ರ ಬಹಳ ದೊಡ್ಡದಿತ್ತು. ಆದ್ರೆ ಈ ರೀತಿ ಧ್ವನಿ ಎತ್ತಬೇಕಾದ್ರೆ ಸ್ವತಂತ್ರ ಪಾರ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಭಾಗದವ್ರು ಯಾರೇ ಇರ್ಲಿ, ಅವ್ರದ್ದು ತೆಲಂಗಾಣ ರಾಷ್ಟ್ರ ಸಮಿತಿ ಹಂಗೆ ಸ್ವತಂತ್ರ ಪಕ್ಷ ಇತ್ತಪ್ಪ ಅಂದ್ರೆ ಅವ್ರಿಗೆ 10 ವರ್ಷ ಇರ್ತಾವನು. ಈಗ ಒಂದ್ ವರ್ಷನಾಗ ಇವ್ರು ಕೆಲಸ ಮಾಡ್ತಾರೆ. ಆದ್ರೆ ಒಂದು ಪಕ್ಷದ ಅಧ್ಯಕ್ಷರಾಗಿ, ನ್ಯಾಷನಲ್ ಅಧ್ಯಕ್ಷರಾಗಿದ್ದಾಗ ಆ ಪಕ್ಷದ ತತ್ವ ಸಿದ್ಧಾಂತ ಪ್ರಕಾರ ಅಡಿಯಲ್ಲಿ ನಡಿಬೇಕಾಗೋದ್ರ ದೃಷ್ಟಿಯಿಂದ ಈ ಭಾಗದ ವಿಷಯದಾಗ ಇದಕ್ಕೆ ಅವರಿಗೆ ಈ ಪ್ರತ್ಯೇಕ ರಾಜ್ಯದ ವಿಷಯ ಅವರಿಗೆ ಯಾವ ರೀತಿ ಪರಿಗಣನೆ ಅದು ಅವ್ರಿಗೆ ಗೊತ್ತಲ್ಲ, ದೊಡ್ಡವರಿಗೆ ವಿಷಯ ಅದು. ಆದ್ರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಮಾತ್ರ ಈ 371J ಸ್ವಲ್ಪ ಇನ್ನಾದ್ರೂ ಮುಂದಾದ್ರೂ ಕಾಳಜಿ ವಹಿಸ್ಲಿ ಅಂತಕ್ಕಂಥ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಸ್ಥಳೀಯ ವಿಚಾರವಾಗಿ ಬಂದ್ರೆ ನೀವು ಕೆಲವು ದಿನಗಳ ಹಿಂದೆ ಒಂದು ಹೋರಾಟವನ್ನ ಮಾಡ್ತೀರಿ. ರಾಜಸ್ಥಾನಿ ಅನಧಿಕೃತ ಅಂಗಡಿಗಳನ್ನ APMC ಪ್ರಾಂಗಣದಲ್ಲಿ ಇರತಕ್ಕಂಥದ್ದನ್ನ ನೀವು ತೆಗಿಬೇಕು ಅಂತ APMCಗೆ ನೀವು ಮನವಿಯನ್ನ ಮಾಡ್ತೀರಿ. ಸುಮಾರು 69 ದಿನಗಳು ಕಳೆದು ಹೋದ್ವು. 69 ದಿನದ ನಂತರ ಅಧಿಕಾರಿಗಳು ಬಂದು ನಿಮಗೆ ಭೇಟಿ ಮಾಡ್ತಾರೆ. ಒಂದು ಹೋರಾಟವನ್ನ ಮಾಡಿ ಇರ್ತಕ್ಕಂಥ ವಿಷಯವನ್ನ ಸರ್ಕಾರಕ್ಕೆ ಮುಟ್ಟಿಸಿದ್ರು ಕೂಡ 69 ದಿನಗಳು ತೆಗೆದುಕೊಳ್ಬೇಕಾಯ್ತಾ ಅಂತ. ಇದು ಬಹುಶಃ ನನಗೂ ಬೇಜಾರ್ ತರ್ತಕ್ಕಂಥ ವಿಷಯ. ಯಾಕಂತಂದ್ರೆ ಈ ವಿಷಯ ಹೆಂಗಿತ್ತು ಅಂತಂದ್ರೆ, ನಾವು ಅನಧಿಕೃತ ಅಂಗಡಿ ತೆಗಿರಿ ಅಂತನೋರು, ಅದ್ರಲ್ಲಿ ಅನಧಿಕೃತ ಅಂಗಡಿ ಇದ್ದವರು ಮತ್ತೆ ಅಲ್ಲಿ ಅಸೋಸಿಯೇಷನ್ ದವರು ಬಹಳ ಪ್ರಭಾವಿಗಳು ಇರುವುದರಿಂದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ, ಈ ಭಾಗದ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕಿ, ಇದ್ರ ನಿಂತ ವ್ಯಾಪಾರಿಕ ಹೊಡ್ತಾ ಬೂತಾ ಇದೆ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ನೀಡಿರೋದ್ರಿಂದ ಬಹುಶಃ ನಮ್ಗೆ 69 ದಿವಸ ಹೋರಾಟಕ್ಕೆ ಆಗ್ಬೇಕಾಯ್ತು. ಇದು 3-4 ದಿವಸ ಮುಗಿಬೇಕಾಗಿರ್ತಕ್ಕಂಥ ಹೋರಾಟ 69 ದಿವಸಕ್ಕೆ ಐತಿ. ಯಾಕಂದ್ರೆ ಅಧಿಕಾರಿಗಳು ಜಾರಿಗೆ ನೋಟಿಸ್ ಕೊಟ್ಟದನ್ನ ಜಾರಿಗೆ ಮಾಡ್ರಿ ಅಂತೀವಿ ನಾವು ಅಷ್ಟೇ. ಕಾರ್ಯರೂಪ ತೊಂಬರಿ ಅಂದ್ರೆ 69 ದಿವಸ ಹಿಡಿತು. ಅದು ಒಂದು ಲಿಖಿತವಾಗಿ ಕೊಟ್ರೆ ಅಷ್ಟೇ ನಾವು ತೆಗಿತೀವಿ ಅಂತಕ್ಕಂಥದ್ದು. ತೆಗಿತಾರ ಬಿಡ್ತಾರ ಮುಂದೆ ನೋಡ್ಬೇಕು. ನಾವು ಎಲ್ಲ ಒಂದ್ ಕಡೆ ನಿಮ್ಗೆ ನಿರ್ಲಕ್ಷ್ಯ ಆಗಿದೆ ಅಂತ ಅನ್ಸಲ್ವಾ? ನಿಮ್ಮ ಹೋರಾಟಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂತ ಅನ್ಸಲ್ವಾ ಸರ್ ನಿಮ್ಗೆ? ಆ ವಿಷಯದಾಗ ಹೇಳ್ಬೇಕಾದ್ರೆ ಸರ ಬಹಳ ಬೇಜಾರ್ನಿಂದ ಹೇಳ್ಬೇಕಂತಂದ್ರ ಇಷ್ಟು ದಿವಸ ಈ ಹೋರಾಟ ತಗೋನೇಬಾರ್ದು. ಅವರು ಯಾವ ರೀತಿ ಅಂದ್ರೆ ಇವ್ರು ಏನೋ ಕುಂತಾರ, ಬೇಜಾರಾಗಿ ಎದ್ದು ಹೋಗ್ತಾರ ಅಂತಕ್ಕಂಥ ಮನೋಭಾವನೆಯಲ್ಲಿ ಅವರಿದ್ರು. ಆದ್ರ ನಾವು ಸ್ನೇಹಿತರ ಸಹಕಾರ ಇದು ಆ ಹೋರಾಟದಾಗ ಏನ್ ದಲಿತ ಪರ, ಜನಪರ, ಕನ್ನಡ ಪರ, ರೈತ ಪರ ಪ್ರತಿಯೊಬ್ರು ತಮ್ಮ ಮಾಧ್ಯಮ ಕ್ಷೇತ್ರ ಇಟ್ಕೊಂಡು ಎಲ್ಲರೂ ಏನ್ ಸಹಕಾರ ಕೊಟ್ರು, ಅದರಿಂದ ನಮಗೂ ಸ್ಫೂರ್ತಿ ಬಂತು. ಹಿಂಗಾಗಿ ಅದು ಮುಂದುವರಿಸಿದಾಗ ಅದು ಅವ್ರಿಗೆ ಏನ್ ಇದು ಯಾಕೋ ಬಗೆಹರಿ ಕಾಣಲ್ಲ, ನಾವು ಕಾರ್ಯರೂಪ ತರ್ಲಿಕ್ಕೆ ಇದು ಜಟಿಲ ಸಮಸ್ಯೆ ಆಗ್ತಂತ ತಿಳ್ಕೊಂಡ್ರೇನೋ ಗೊತ್ತಿಲ್ಲ. ಆಗ ಒಂದು ಚರ್ಚೆ ಮಾಡಿ ನಮಗ್ ಬಂದು ಮನವಿ ಕೊಟ್ಟರು. ಈ ವಿಷಯ ಬಗ್ಗೆ ಇಲಾಖೆ ಸಚಿವರೇ ಶಿವಾನಂದ ಪಾಟೀಲ್ ಕೃಷಿ ಮಾರುಕಟ್ಟೆ ಸಚಿವರೇ ಅದು ಖಾಲಿ ಮಾಡಿಸ್ರಿ ಅಂತ ಆದೇಶ ಮಾಡಿದ್ರು. ಡೈರೆಕ್ಟರ್ ಶಿವಾನಂದ ಕಾಪಸ್ ಅವರು ಇದು ಖಾಲಿ ಮಾಡ್ಲಿಕ್ಕೆ ಸುತ್ತೋಲೆ ಹೊಡಿಸಿದ್ರು. ಮತ್ ಒಂದು ಖುಷಿ ವಿಚಾರ ಏನಂತಂದ್ರ, ನಾನು ಹಲವಾರು ಹೋರಾಟ ಮಾಡೀನಿ, ಧರಣಿ ಮಾಡೀನಿ. ಒಂದು ಧರಣಿ ಅಂತಂದಾಗ ಹೋರಾಟ ಅಂತಂದಾಗ 2-3 ದಿವಸ ಆದ್ಮೇಲೆ ಅದ್ರ ಪ್ರಭಾವ ಚಾಲು ಆಗ್ತದೆ. ಆದ್ರ ಅಲ್ಲಿ ಧರಣಿ ನಾವು ಕುಂತು ರಾತ್ರಿನೇ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಭೇಟಿ ಎಲ್ಲಕ್ಕಾಗಿ ಹೋಗಿರ್ತಕ್ಕಂಥ ಅಲ್ಲಿನ ಆಗಿನ ಕಾರ್ಯದರ್ಶಿ, ಬಿಜಾಪುರದ ಕಾರ್ಯದರ್ಶಿ ಮತ್ತು ಕಲಬುರಗಿಯ APMC ಆಡಳಿತಾಧಿಕಾರಿ ಅಲ್ಲಭಕ್ಷ ಬಿಜಾಪುರಿ ಅವರು, ನಾವು ಧರಣಿ ಕುಂತು ರಾತ್ರಿನೇ ಅವ್ರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ರು. ಇದು ಸಮಂಜಸ ಆದ ಇವ್ರ ಬೇಡಿಕೆ ಅಂತಕ್ಕಂಥದ್ದು. ಆದ್ರ ಅವ್ರ ಕೆಲಸ ಮಾಡಿದ್ ನೋಡ್ಬೇಕಾದ್ರೆ 4 ದಿವಸ ಈ ಹೋರಾಟ ಮುಗಿಬೇಕು. ಆದ್ರ ಅವ್ರ ಪ್ರಯತ್ನ ಮಾಡಿದ್ರು. ಆದ್ರ ಉಸ್ತುವಾರಿ ಸಚಿವರಿಗೆ ಇಲ್ಲಿರ್ತಕ್ಕಂಥ ಅಸೋಸಿಯೇಷನ್ದವರು ಮತ್ತ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳು ತಪ್ಪು ಮಾಹಿತಿ ನೀಡಿದ್ದಾರೆ. ಬಹುಶಃ ತಪ್ಪು ಮಾಹಿತಿ ಅಂತ ಹೇಳಿದ್ರೆ ನೀವು ಅಲ್ಲಿ ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರೇ ಸ್ಪಷ್ಟವಾಗಿ ಹೇಳಿದ್ರು, ನಮ್ದೇನು ಸಮಸ್ಯೆ ಇಲ್ಲ, ನನ್ನ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ನೀವು ಅವ್ರ ಕಡೆನೆ ಹೋಗ್ಬೇಕಿತ್ತಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಪ್ರಿಯಾಂಕ್ ಖರ್ಗೆ ಅವರು ಈ ಕೆಲಸ ಆಗ್ಬಾರ್ದು ಅಂತ ಏನಾದ್ರೂ ಕೆಲಸ ಮಾಡ್ತಾ ಇದ್ರ?
ಯಾಕಂದ್ರೆ ಅವ್ರ ಸಚಿವರು ಹೇಳಿರ್ತಕ್ಕಂಥ ಸ್ವಾಮಿ ಇದು. ಅದೇ ವಿಷಯಕ್ಕೆ ಬರ್ತೀನಿ. ಇದು ಅಲ್ಲಭಕ್ಷ ಬಿಜಾಪುರ ಅವರು ಏನ್ ಬೆಂಗಳೂರಿಗೆ ಹೋದ್ರು ಇವತ್ ರಾತ್ರಿನೇ ಹೋಗೋದ್ರಿಂದ ಸಮಸ್ಯೆ ಬಗೆಹರ್ತದೆ 2-3 ದಿವಸದಾಗ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆ ನಿರೀಕ್ಷೆ ಸುಳ್ಳು ಯಾವಾಗ ಆಯ್ತಂದ್ರೆ ಅವ್ರು ಬಂದು ಒಂದು ಮಾತು ಹೇಳಿದ್ರು, ಇದು ಉಸ್ತುವಾರಿ ಸಚಿವರು ಗಮನಕ್ಕೆ ತಂದೀವಿ, ತಾವು ದಯಣಿ ಹಿಂಪಡೀರಿ. ಅವ್ರು ಕಲಬುರಗಿ ಬಂದ ಕೇಸಿಂದ ಅದು ಸಮಂಜಸವಾಗಿ ಅದು ಅದ್ರದ್ದು ಆಳ ಎಲ್ಲವನ್ನ ವಿಚಾರ ಮಾಡಿ ನಾನು ಒಂದು ನಿರ್ಧಾರಕ್ಕೆ ಬರೋಣ ಅಂತ ಸಂಬಂಧಪಟ್ಟ ಎಲ್ಲರಿಗೂ ಕರೆಸಿ ಮಾತಾಡ್ತೀನಿ ಅಂದಾರೆ ಅಂದ್ರು. ಅವಾಗ ದಣಿ ಕುಂತ 3 ದಿವಸ ಆಗಿತ್ತು. ಇದು ನೋಡಿ 27ಕ್ಕೆ ಬರ್ತಾರಂತೀರಿ, ನೋಡಮ್ರಿ ಅವ್ರು ಬಂದ್ಮೇಲೆನೆ ದಣಿ ಹಿಂಪಡಿತೀವಿ, ಅವ್ರ ಭರವಸೆ ಕೊಟ್ಟ ಮೇಲೆ ಆತು ನೋಡಮ್ಮ ಅಂತ ಅಂದ್ವಿ. ಆದ್ರ ಆ ಸಂದರ್ಭದಲ್ಲಿ ಬರ್ಲಿಲ್ಲ. ಮತ್ತೊಮ್ಮೆ ಬಂದಾಗ ಕೂಡ ಇವ್ರು ಹೋದ್ರು. ಆದ್ರ ಅವ್ರಿಗೆ ಗಂಜ್ ಅಸೋಸಿಯೇಷನ್ ಅವರು ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಯಾರ್ಯಾರು ನಿವೇಶನ ಪಡೆದಿದ್ದಾರೆ ಸ್ವಲ್ಪ ಪ್ರಭಾವ ಇದ್ದಾರೆ ಅವರು ಅವರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಹಂಗಾಗಿ ಉಸ್ತುವಾರಿ ಸಚಿವರು ಅನಧಿಕೃತ ಚಟುವಟಿಕೆಗಳಿಗೆ ಬೆಂಬಲ ಕೊಡಲ್ಲ ಅಂತಕ್ಕಂಥ ದೃಷ್ಟಿ ನಮ್ಮದು. ಆದ್ರ ಇದು ಎಷ್ಟು ಡಿಲೇ ಆಗ್ಲಕತ್ತು, ನಮಗೂ ಬೇಜಾರಲ್ಲಕತ್ತು. ನಾವು ಉಸ್ತುವಾರಿ ಸಚಿವರು ಗಮನಕ್ಕೆ ಬೆಂಗಳೂರಿಗೆ ಹೋಗಿ ಮನವಿ ಕೊಟ್ಟು ಬಂದ್ವಿ. ಇಲ್ಲಿ ಅವ್ರ ಕಚೇರಿ ಎದುರು ಧರಣಿ ಮಾಡಿದ್ವಿ ಅಂದ್ರೆ ಪ್ರಭಾವ ಬೀಳಂದಾಗ ಇದು ಅವ್ರಿಗೆ ತಪ್ಪು ಮಾಹಿತಿ ಆದಂತಕ್ಕಂಥದ್ದು ಮಾಹಿತಿ ಬಂತು. ನಾವು ಈ ಸಲ ಬಂದಾಗ ಖುದ್ದಾಗಿ ಭೇಟಿಯಾಗಿ ಇದರ ವಾಸ್ತವತೆಯನ್ನು ತಿಳಿಸೋಣ ಅಂತ ನಾವು ಎಲ್ಲ ಹೋರಾಟಗಾರ ನಿರ್ಧಾರ ಮಾಡಿದ್ವಿ. ಆದ್ರ ಆ ಸಂದರ್ಭದಾಗ ಏನಾಯ್ತು ಅಂದ್ರೆ ಅವರಿಗೆ ಅಧಿಕಾರಿಗಳು ಕರೆಸಿದ್ರು, ಎಲ್ಲ ಅಧಿಕಾರಿಗಳು ಕರೆಸಿ ಅದು ನಿಮ್ಮ ಕಾಯ್ದೆ ಏನದ ಅದ್ರ ಪ್ರಕಾರ ಮಾಡ್ಬೇಕು, ನೀವು ಕಾಯ್ದೆ ಹೊರತುಪಡಿಸಿ ಎಲ್ಲದಕ್ಕೂ ಕಾಯ್ದೆನೆ ಮುಖ್ಯ, ನಿಮ್ ಕಾಯ್ದೆ ಪ್ರಕಾರ ಮಾಡ್ರಿ ಅದೇನು ಮಾಡ್ಬೇಡ್ರಿ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೂ ಗೊತ್ತಾಯ್ತೇನೋ ಬಹುಶಃ ನನಗೆ ಬಂದದ್ ತಪ್ಪು ಮಾಹಿತಿ ಅದ, ಇಷ್ಟು ದಿವಸ ಹೋರಾಟ ನಡೆದದ್ದು ನಿರ್ಲಕ್ಷ್ಯ ಮಾಡಿದ್ದು ಸರಿ ಅನಿಸ್ಲಿಲ್ಲ ಕಾಣ್ತದ ಅವ್ರಿಗಾದ್ರೂ ಕೂಡ. ಅದಕ್ಕೆ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳಿಗೆ ಕರೆಸಿ ನೀವೇನದ ನಿಮ್ ಕಾಯ್ದೆ ಪ್ರಕಾರ ಕೆಲಸ ಮಾಡ್ರಿ ಅಂತ ಅವ್ರಿಗೆ ಯಾವಾಗ ಗ್ರೀನ್ ಸಿಗ್ನಲ್ ಕೊಟ್ರೆ ಅವಾಗ ನಂಬಲ್ಲಿ ಅಧಿಕಾರಿಗಳು ಬಂದ್ರು, ಅಲ್ಲಿ ತನಕ ಬಂದಿದ್ದಿಲ್ಲ. ಈಗ ಇದು ಡೌಟ್ ಯಾಕೆ ಬರುತ್ತೆ ಗೊತ್ತಾ, ಈ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಅವ್ರು ಒಂದ್ ಮಾತು ಹೇಳಾದ್ಮೇಲೆ ಇದು ಆದ ನಂತರ ಸಹಜವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮೋದಿ ಬಗ್ಗೆ ಮಾತಾಡೋದಕ್ಕೆ ತಡ ಮಾಡೋದಿಲ್ಲ. ಹೌದಾ? ವಿರೋಧ ಪಕ್ಷದವ್ರು ಯಾರಾದ್ರೂ ವಿರುದ್ಧ ಟೀಕೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ತಡ ಮಾಡೋದಿಲ್ಲ, ಇಮಿಡಿಯೇಟ್ ಆಗಿ ಪ್ರೆಸ್ ಮೀಟ್ ಮಾಡಿ ಉತ್ತರ ಕೊಡ್ತಾರೆ. ಅಲ್ಲ ಸ್ವಾಮಿ, ಒಬ್ಬ ಹೋರಾಟಗಾರ ಆ ಒಂದು APMC ಅಲ್ಲಿ ಇರ್ತಕ್ಕಂಥ ರಾಜಸ್ಥಾನಿ ಅನಧಿಕೃತ ಅಂಗಡಿಗಳನ್ನ ತೆಗೀರಿ ಮಾರಾಯಿರಿ ಅಂತ ಹೇಳ್ತಿದ್ದಾರೆ. ಅವ್ರೇನ್ ಅನಧಿಕೃತವಾಗಿ ಏನ್ ಕೇಳ್ತಾ ಇಲ್ಲ. ಈ ವಿಷಯ ನಿಮ್ ಗಮನಕ್ಕೆ ಬರೋದಕ್ಕೆ 60 ದಿನ ಬೇಕಾಯ್ತಾ? ಇಲ್ಲ, ನಾವು ಅದೇ ಅಂದ್ವಿ. ಅವರು ಆತ್ಮೀಯರ ಮೂಲಕ ಪ್ರಭಾವಿ ರಾಜಕಾರಣಿಗಳ ಮೂಲಕನು ನಾನು ಅವ್ರಿಗೆ ವಿಷಯ ತಿಳಿಸ್ರಿ ಅಂತ ಇದೆ. ಉಸ್ತುವಾರಿ ಸಚಿವರಿಗೆ ಬಹುಶಃ ಇದು ತಪ್ಪು ಮಾಹಿತಿ ಇದೆ, ಹಿಂಗಾಗಿ ಇದು ಅವ್ರಿಗೆ ಡ್ಯಾಮೇಜ್ ಮಾಡ್ತದ. ದಯವಿಟ್ಟು ಅವರು ಇಲ್ಲಿ ತಕ್ಕ ಅನಧಿಕೃತ ಸಪೋರ್ಟ್ ಮಾಡಿದವರಲ್ಲ. ಇದಕ್ಕ ಅವ್ರಿಗೆ ತಪ್ಪು ಮಾಹಿತಿಯಿಂದ ಬಹುಶಃ ಅದು ಈ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ಲಕತ್ತಿರ್ಬೇಕು. ದಯವಿಟ್ಟು ಅವ್ರಿಗೆ ಅಲ್ಲಿ ವಾಸ್ತವತೆ, ಅವರು MS ಪಾಟೀಲ್ ನರ್ಗೋಳಿ ಮಾತನ್ನು ಕೇಳೋದ್ ಬೇಡ, ಅಸೋಸಿಯೇಷನ್ ದವ್ರ ಮಾತನ್ನು ಕೇಳೋದ್ ಬೇಡ. ಅವ್ರ ಸರ್ಕಾರದ ಅಧಿಕಾರಿಗಳು ಏನ್ ಹೇಳ್ತಾರೆ ಅವ್ರ ಪ್ರಕಾರ ಅವ್ರು ಜಾರಿ ಮಾಡ್ಲಕ್ ಅವ್ರಿಗೆ ಆದೇಶ ಮಾಡ್ಬೇಕು, ಸಚಿವರ ಗಮನಕ್ಕೆ ಇಟ್ಟು ಹೇಳ್ರಿ ಅಂತ ಹೇಳಿದಾಗ ಅವರು ಕೂಡ ಅವ್ರು ಮನವೊಲಿಸಿದಾರೆ ಗೊತ್ತಿಲ್ಲ, ಹೇಳಿರ್ಬೇಕು, ವಾಸ್ತವತೆ ತಿಳಿಸಿದ್ದೆ. ಹಾಗಾಗಿ ಅವ್ರು ಏನ್ ಮೊನ್ನೆ ಕಲಬುರಗಿ ಬಂದ ಕೂಡೇನೆ ಫಸ್ಟೇ ಎಲ್ಲಾ ಅಧಿಕಾರಿಗಳಿಗೆ ಕರೆಸಿ ನಿಮ್ಮ ಕಾಯ್ದೆ ಪ್ರಕಾರ ಕೆಲಸ ಮಾಡ್ರಿ, ಅದ್ರಾಗ ಯಾರ್ದು ಏನು ಒತ್ತಡಕ್ಕೆ ಒಳಗಾಗ ಸಂದರ್ಭನೇ ಇಲ್ಲ, ಕಾಯ್ದೆ ಪ್ರಕಾರ ಕೆಲಸ ಮಾಡ್ರಿ ಅಂತ ಯಾವಾಗ ಹೇಳಿದ್ರು ಅವಾಗ ಅಧಿಕಾರಿಗಳಿಂದ ಸ್ವತಃ ಇದ್ರು. ನಮಗ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟು ಹಲವಾರು ತಿಂಗಳುಗಳೇ ಆದವು. ಆದ್ರೆ ಉಸ್ತುವಾರಿ ಸಚಿವರು ಗ್ರೀನ್ ಸಿಗ್ನಲ್ ಕಾಯ್ತಿದ್ವಿ. ಇವತ್ತು ಉಸ್ತುವಾರಿ ಸಚಿವರು ಖುಷಿಯಿಂದ ಹೇಳಿದ್ರು, ನಿಮ್ಮ ಕೆಲಸದ ಜೊತೆಗೆ ನಾ ಇದೀನಿ, ನೀವು ಕಾಯ್ದೆ ಪ್ರಕಾರ ಕೆಲಸ ಮಾಡ್ರಿ, ನಿಮ್ ಜೊತೆ ಇರ್ತೀನಿ ಅಂದ್ರು. ಈ ಕೆಲಸ ಆಗತ್ತೆ ಅಂತ ನಿಮ್ಗೆ ಆತ್ಮವಿಶ್ವಾಸ ಇದೆ? ವಿಶ್ವಾಸ ಇದೆ. ಯಾಕಂತಂದ್ರ ಅಧಿಕಾರಿಗಳು ಭಾವನೆ ಹೆಂಗಿತ್ತಂದ್ರ ಮತ್ತೆ ತಮ್ಮ ಮಾಧ್ಯಮದವರಿಗೆ ತಿಳಿಸಿದ್ರಂತವ್ರು, ಮಾಧ್ಯಮದ ಮುಖಾಂತರ ಗೊತ್ತಾದದ್ದು. ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅನಧಿಕೃತ ಅಂಗಡಿಗಳ ಮಾಲೀಕರು ಎಷ್ಟೊಂದು ಪ್ರಭಾವಿಗಳಿದ್ದಾರೆ ಅಂತಂದ್ರೆ ಸ್ಥಳದಲ್ಲೇ ಖರೀದಿ ಮಾಡ್ತಿರ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ನನ್ ಕಿವಿಗೆ ಬಿದ್ದಿದೆ. ಅದ್ರ ಸಲುವಾಗಿ 69 ದಿವಸ ಹೋರಾಟ ಆಯ್ತು. ಯಾಕಂದ್ರೆ ಇದ್ರಾಗ ಏನ್ ದೊಡ್ಡ ಒತ್ತಡ ಇದ್ದಿಲ್ಲ. ಅಧಿಕಾರಿಗಳು ಖಾಲಿ ಮಾಡಿಸ ನೋಟಿಸ್ ಕೊಟ್ಟದ್ದು ಅವ್ರ ಸೂಚನೆಯನ್ನು ಮೀರಿ ಹಲವಾರು 1.5 ವರ್ಷ ಆಗ್ಯಾವ. ಅಧಿಕಾರಿಗಳಿಗೆ ಹೋಗಿ ಕೀಲಿ ಹಾಕಿದ್ರು ಅವ್ರಿಗೆ ಅಧಿಕಾರ ಅದ, ಆದ್ರೂ ಇಷ್ಟು ತಡ ಆಯ್ತಂದ್ರ ಅಷ್ಟು ಪ್ರಭಾವಿಗಳು ಆರತ್ತೆ. ಆದ್ರೆ ಪ್ರಭಾವಿಗಳು ಹೇಗಿದ್ರು ಕಾನೂನಿನ ದೊಡ್ಡವ್ರು ಯಾರಲ್ಲ ಅಂತಕ್ಕಂಥ ಭಾವನೆ ನನಗಿತ್ತು. ಓಕೆ, ನೀವ್ ಹಂಗ ಹೇಳ್ತೀರಿ, ನಿಮ್ಗೂ ಕೂಡ ಆಫರ್ ಬಂದಿರ್ಬೇಕಲ್ಲ ಮತ್ತೆ ಆ ಪ್ರಭಾವಿಗಳಿಂದ ಏನಾದ್ರೂ ದುಡ್ಡು ತಗೊಂಡು ಸೆಟ್ಲ್ಮೆಂಟ್ ಮಾಡ್ತಾರೆ. ನಮ್ ಕಿವಿಗೂ ಬಿದ್ದಿದೆ. ಏನಪ್ಪಾ ಅಂತ ಕೇಳಿದ್ರೆ MS ಪಾಟೀಲ್ ನರಿಬೋಳ್ ಅವರಿಗೆ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಆಫರ್ ಇಟ್ಟಿದ್ರು, ಅದನ್ನ ಅವ್ರು ತಿರಸ್ಕಾರ ಮಾಡಿದ್ರು ಅಂತ ಕೇಳಲ್ಪಟ್ಟಿದ್ದೀವಿ. ಆಫರ್ ಬಂದಿತ್ತ ನಿಮ್ಗೆ? ಇದು ಹೆಂಗಂತಂದ್ರ ಮುಜುಗರ ಜೊತೆಗೆ ಇದ್ದದ್ ಫ್ಯಾಕ್ಟ್ ಹೇಳ್ಬೇಕಾದ್ರ ತಾವು ಮಾಧ್ಯಮದವ್ರಿ ನನಗ ಎಲ್ಲಾ ರೀತಿ ಸಪೋರ್ಟ್ ಮಾಡಿದವ್ರಿ. ಸಪೋರ್ಟ್ ನಿಮ್ಮದು ಜನರ ವಿಷಯವನ್ನ ಸಾರ್ವಜನಿಕ ತಿಳಿಸಂತ ಕೆಲಸ ಮಾಡಿರಿ. ಇದು ಬಂದದ್ರಲ್ಲಿ ತಪ್ಪು ಸುಳ್ಳಂತೂ ಇಲ್ಲ, ಏನಿದ್ದು ಒಪ್ಗನೆ ಬೇಕು.
ಅಸೋಸಿಯೇಷನ್ ಯಾರು ಬಂದಿಲ್ಲ. ಆದ್ರೆ ನನ್ನ ಆತ್ಮೀಯರ ಮುಖಾಂತರ ಏನ್ರಿ ಅವ್ರದ್ದು ಡಿಮ್ಯಾಂಡ್ ಅದನ್ರಿ ಕೇಳ್ರಿ, ಸುಮ್ನೆ ಯಾಕೆ ಹೈರಾಣತ್ತಾರ, ಸೆಟ್ಲ್ಮೆಂಟ್ ಮಾಡ್ಕೊಂತ ಹೇಳ್ರಿ. ಅಲ್ಲಿ ಇರ್ತಕ್ಕಂಥವ್ರನ್ನು ಯಾರು ಹೊರಗಿನವ್ರಿಲ್ಲ. ಅದು ಅಲ್ಲಿ ಅಡತಿಗಳು ಬಂದಾಗಿ ಅವ್ರು ಮಕ್ಳೆಲ್ಲ ಜಾಬ್ ಮಾಡ್ಲತ್ತಾರ, ಖಾಲಿ ಇಟ್ಕೋಬೇಕಂತ ಕಿರಾಯಿ ಕೊಟ್ಟಾರ, ಅವ್ರಿಗೆ ಹೊಡ್ತಾ ಬೂತದ. ಅದಕ್ಕೆ ನಿಮ್ದು ಏನ್ರಿ ಡಿಮ್ಯಾಂಡ್ ಇತ್ತಂದ್ರೆ ಹೇಳ್ರಿ ಅಂತ ಬಂದ್ರು. ಇಲ್ಲ ಸರ್, ನಾನು ಡಿಮ್ಯಾಂಡ್ ಮಾಡಂಗಿತ್ತಂದ್ರೆ ಟೆಂಟ್ ಹಾಕ್ತಿದಿಲ್ಲ, ಮನೆಗೆ ಕೊಟ್ಟ ಮೇಲೆ ಫೋನ್ ಮಾಡ್ತಿದ್ದೆ. ನಾನು ಇಲ್ಲಿ ತಕನ ಅದು ಮಾಡಿಲ್ಲ ಅಂತ ಅವಕಾಶ ಇನ್ನೂ ಇಲ್ಲಿ ತಕನ ಅದಕ್ಕೆ ಆಸೆ ಪಟ್ಟಿಲ್ಲ. ಇದಕ್ಕೂ ಬೇಡ, ಕಾನೂನುಬದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಮತ್ತೆ ಇಲ್ಲೇನು ಯಾರು ವಿರೋಧ ಮಾಡ್ಲಾತಿಲ್ಲ. ನೀವು ನಿವೇಶನ ಎದಕ್ ತೊಗೊಂಡ್ರಿ ಅದು ಮಾಡ್ರಿ, ನಿಮ್ ಜೊತೆ ನಾವಿರ್ತೀವಿ. ನೀವು ಹೋಗಿ ಟ್ರಾನ್ಸ್ಫರ್ ಕೊಟ್ಟೆ, ಅದಕ್ಕೆ ಕೊಟ್ಟೆ, ರಾಜಸ್ಥಾನಕ್ಕೆ ಕೊಟ್ಟೆ ಅಂದ್ರೆ ಕಲಬುರಗಿ ಬಿಸ್ನೆಸ್ ಮಾಡೋರಿಗೆ ಜಾಗ ಸಿಗಲ್ಲ. ಹಿಂಗಾಗಿ ನೀವು ಅದು ಕಾನೂನು ಪ್ರಕಾರ ಮಾಡ್ಲಕ್ಕ ನಾ ಅವ್ರ ಜೊತೆ ಇರ್ತೀನಿ. ನಾ ಯಾರು ವಿರೋಧನೂ ಇಲ್ಲ, ತಪ್ಪು ತಿಳ್ಕೊಬೇಡ್ರಿ. ಯಾರು ನಿಮ್ ಬಿಸ್ನೆಸ್ ಕೆಡಿಸಿದ್ರೆ ನನಗೇನ್ ಆಗೋದಿಲ್ಲ. ಖಾಲಿ ದುಕಾನುಗಳು ಅಡತಿ ಮಾಡಲ್ಲ, ನೀವು ಅಡತಿ ಮಾಡ್ರೆ ಕಿರಾಯಿ ಕೊಡ್ರಿ ಅಂತ ಅದು ಹೇಳಿದಾಗ ಅವ್ರಂದ್ರು ಇಲ್ಲ ನೋಡ್ರಿ ಇನ್ನೊಂದ್ಸಲ ಯೋಚನೆ ಮಾಡ್ರಿ. ಮತ್ತೊಮ್ಮೆನೂ ಬಂದ್ರು 3-4 ಸಲ ಬಂದ್ರು. ನಾನು ಅದಕ್ಕೆ ಯಾಕಂದ್ರೆ ನನಗ ಎಲ್ಲರೂ ಬೆಂಬಲ ಕೊಟ್ಟಿರಿ, ತಮ್ಮ ಬೆಂಬಲ ಸಹಕಾರ ಇತ್ತು. ಇದು ದುರುಪಯೋಗ ಪಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಇಲ್ಲಿ ತನಕ ನಾ ಅದಕ್ಕೆ ಆಸೆ ಪಟ್ಟಿಲ್ಲ. ಈಗ ಅದು ನನ್ನ ಮನಸ್ಸು ಒಪ್ಪಲಿಲ್ಲ, ತಿರಸ್ಕಾರ ಮಾಡಿಲ್ಲ. ಇಲ್ಲ ನಿಮ್ಗೆ ಅನ್ಸಿರ್ಬೋದಲ್ವಾ, ಸುಮ್ಮನೆ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರೆ ಮುಗ್ದೇ ಹೋಗುತ್ತಲ್ಲ ಅಂತ. ಇಲ್ಲ, ನಾ ಇಲ್ಲಿ ತನಕ ಆ ಉದ್ದೇಶ ನನ್ನ ತಲೆ ಬಂದಿಲ್ಲ ಸರ್. ಬರೋದಿಲ್ಲ, ಮುಂದೂ ಬರಬಾರ್ದಂತ ನಾ ಬಯಸ್ತೀನಿ. ಈಗ ರಾಜಸ್ಥಾನಿ ಅಂಗಡಿಗಳು ಇಲ್ಲಿ ಬಂದು ಹಾಕೊಂಡಿದ್ದಾರೆ, ತಪ್ಪಿಲ್ಲ ಬಿಡಿ, ಇದು ಭಾರತ, ಒಪ್ಕೊಳ್ಳೋಣ, ತೊಂದರೆ ಇಲ್ಲ. ಅನಧಿಕೃತ ಅಂಗಡಿಗಳನ್ನ ಹಲವು ವರ್ಷಗಳಿಂದ APMC ಯಲ್ಲಿ ಹಾಕಿದ್ದಾರೆ. ಅವ್ರು ಅಷ್ಟೊಂದು ಪ್ರಭಾವಿ ಆಗ್ಲಿಕ್ಕೆ ಕಾರಣ ಏನು? ದುಡ್ಡು. ಎರಡನೇದೇನಪ್ಪಾ ಅಂತ ಕೇಳಿದ್ರೆ ಸ್ಥಳೀಯರಿಗೆ ಪ್ರಬಲವಾಗಿ ಸಪೋರ್ಟ್ ಮಾಡಿದಾಗ ಮಾತ್ರ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸಲ್ವಾ ಸರ್? ಇದಕ್ಕೆ ಕರೆಕ್ಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದ್ರ ನೀವ್ ಒಂದಂಗ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಯಾವುದೇ ದೇಶದಲ್ಲಿ ಹೋಗಿ ಯಾವ ರಾಜ್ಯದಲ್ಲಿ ಹೋಗಿ ಯಾವುದೇ ಜಿಲ್ಲೆಯಲ್ಲಿ ಹೋಗಿ ವ್ಯಾಪಾರ ಮಾಡ್ಬೋದು. ಅದು ಹಕ್ಕು, ಕಾನೂನುಬದ್ಧ ಹಕ್ಕು. ಆದ್ರೆ ನಾವು ಅವರು ಕೆಲವರು ಮಂದಿ ಏನಂತಾರೆ, ರಾಜಸ್ಥಾನಿಗೆ ಇವ್ರು ಯಾಕೆ ವಿರೋಧ ಮಾಡ್ಲಕತ್ತಾರಪ್ಪ, ಅವ್ರು ಹಿಂದೂಸ್ತಾನದವ್ರಿಲ್ಲ ಅಂತಾರ. ಅವ್ರಿಗೆ ತಪ್ಪು ಭಾವನೆ ಇದೆ, ಅದನ್ನ ಹೋಗಲಾಡಿಸ್ಬೇಕು ತಮ್ಮ ಮಾಧ್ಯಮ ಮುಖಾಂತರ. ನಾನು ರಾಜಸ್ಥಾನಿಗಳ ವಿರೋಧಿ ಅಲ್ಲ, ಅಲ್ಲಿರ್ತಕ್ಕಂಥ ಅಡತಿ ವ್ಯಾಪಾರಿಗಳ ವಿರೋಧಿ ಅಲ್ಲ. ಅಲ್ಲಿ ಕಾಯ್ದೆ ಪ್ರಕಾರ ನಡೀತಿದೆ ಅಂತಕ್ಕಂಥದ್ ಬಿಟ್ರೆ ಮತ್ತೊಂದು ದುರುದ್ದೇಶ ಇಲ್ಲ. ಇದೇ ರಾಜಸ್ಥಾನಿಗಳು ಈ ಸೂಪರ್ ಮಾರ್ಕೆಟ್ ನಲ್ಲಿ ಕಿರಾಣಿ ಅಂಗಡಿ ಇದಾವ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ಕಾರ ಪೀಡಿಯ ರೋಡಿಗೆ ಇದಾವ, ಈ ಹೋಟೆಲ್ಗಳು ಇದಾವ. ಅವ್ರ ಮೇಲೆ ನಾವು ನಾಷ್ಟ ಮಾಡಿದ್ವಿ, ಅಲ್ಲಿನೂ ವಿರೋಧ ಮಾಡ್ಬೋದಾಗಿತ್ತು. ನಾವು ಅವ್ರ ವಿರೋಧ ಮಾಡ್ಬೇಕಾಗಿತ್ತಂದ್ರ ನನ್ನ ಉದ್ದೇಶ ಅದಲ್ಲ. APMC ಕಾಯ್ದೆ ಪ್ರಕಾರ ಅಲ್ಲಿ ಕನ್ನಡಿಗರಿಗೆ ಇರ್ಬೇಕು, ಅದು ಕನ್ನಡಿಗರಿಗೆ ಕೊಟ್ಟದ್ದು. ಈಗ MS ಪಾಟೀಲ್ ಅವ್ರು ಅಡತಿ ಮಾಡ್ತೀನಿ ಅಂತ ನಾ ಅಲ್ಲಿ ಜಾಗ ತಗೊಂಡು ರಾಜಸ್ಥಾನಿಗಳಿಗೆ ಕಿರಾಯಿ ಕೊಡ್ತೀನಿ ಅಂತ ತಪ್ಪಾತು. ಅದು ಅವ್ರು ಅದ್ರಾಗ ಅದು ಸರ್ಕಾರಿ ಇದು ನಮ್ಮ ಖರೀದಿನಲ್ಲಿ ಅದು ನನಗ್ ಕಿರಾಯಿ ಕೊಟ್ರು ಅದು ಹೆಂಗಂತಂದ್ರೆ ಲೀಸ್, ಅದು ಖರೀದಿ ಅಲ್ಲ. ಹಂಗಾಗಿ ಅಲ್ಲಿ ಲೀಸ್ ತಗೊಂಡಂತ ಜಾಗ ಅಡತಿ ಮಾಡ್ಲಕ್ ಕೊಡಿ, ಯಾವ ಉದ್ದೇಶದಿಂದ ತಗೊಂಡಿರಿ ಅದಕ್ಕೆ ಬಳಸ್ರಿ. ಅದೇ ಕೃಷಿ ಬಿಟ್ಟು ಬೇರೆ ಚಟುವಟಿಕೆಗಳಿಗೆ ಮಾಡೋದಕ್ಕೆ ಅವಕಾಶ ಇಲ್ಲ. ಇವರು ರಾಜಸ್ಥಾನಿಗಳು ಕೂಡ ಪ್ರಮುಖ ಉದ್ದೇಶ ಏನಂತಂದ್ರೆ ನನಗ ಅಲ್ಲಿ ಹೋದ್ಮೇಲೆ ಎಲ್ಲ ಮಾಹಿತಿ ಬಂದದಂದ್ರ, ಈಗ ನಾವು ಕಲಬುರ್ಗಿ ನಮ್ಮ ಆತ್ಮೀಯರ ಅಥವಾ ನಾನೇ ಹೋಗಿ ಅಲ್ಲಿ ಕಿರಾಣಿ ದುಕಾನ್ ಮಾಡ್ತೀನಿ ಅಂತೇಳಿ ನಾ ಬಾಡಿಗೆ ಕೇಳಿದ್ರ ಅಳಿದು ತೂಗಿ ನನಗೂ ದುಕಾನ ಏನ್ರ ಉಳಿಬೇಕಲ್ಲ, ದುಡ್ದದ್ದು ಪಗಾರ ಉಳಿಬೇಕನ್ನೋದು ವರ್ಷಿಗೆ 1 ಲಕ್ಷ ಕಿರಾಯಿ ಕೊಡ್ಬೋದು ನಾನು. ಈ ಕಲಬುರಗಿ ಎಷ್ಟೋ ಮಂದಿ ಹೋಗ್ಯಾರ 1 ಲಕ್ಷ ಕೊಡ್ತೀವಿ ಅಂತ. ಆದ್ರ ಇವ್ರು 1 ಲಕ್ಷ ಅಂದ ಕೂಡ ರಾಜಸ್ಥಾನಿಗಳು 3 ಲಕ್ಷ ಅಂತಾರ. ಮತ್ತೆ ಅದ ನಂದೇ ಜಾಗ ಇದ್ರು 1 ಲಕ್ಷ ಅದಕ್ಕಿಂತ 2 ಲಕ್ಷ ಎಕ್ಸ್ಟ್ರಾ ಬರ್ತಂದ್ರೆ ಆಸೆ ಬೀಳದೆ. ಹೌದು, ಮತ್ತೆ ನನಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ತಗೊಂಡ್ಬಿಡು ಅಂತ. ಅದು ಹಂಗಾಗಿ ನೀವು ಕಲಬುರಗಿಗೆ ಇನ್ನೊಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡಕ, ಇವರಿಗೆ ನನಗೆ ಅದ್ರಾಗ ವರ್ಕೌಟ್ ಆಗಲ್ಲ, ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಲೋಕಲ್ದವ್ರಿಗೆ ಕೊಡ್ರಿ. ಮತ್ತೆ ಯಾವ ಉದ್ದೇಶ ಅದು ಮಾಡ್ಬೇಕು. ಅದ ಬಿಟ್ಟು ಹೆಚ್ಚಿನ ಬಾಡಿಗೆ ಆಸೆಗಾಗಿ ರಾಜಸ್ಥಾನ ಕಿರಾಯಿ ಕೊಟ್ಟು ಕಾಯ್ದೆ ಮೀರಿ ದಂಡ ಮಾಡ್ತೀರಿ ಅಂದ್ರೆ ಇದು ನಿಮ್ಮ ತಗೊಂಡಿದ್ದಕ್ಕೂ ನಿಮ್ಮ ವ್ಯಕ್ತಿತ್ವಕ್ಕೂ ಧಕ್ಕೆ ಬರ್ತಾ. ಇದು ನಾವು ಹೋರಾಟ ಮಾಡಿದ್ದು ಯಾರು ವಿರುದ್ಧ ಅಲ್ಲ, ರಾಜಸ್ಥಾನಗಳ ವಿರುದ್ಧ ಅಲ್ಲ. APMC ಕಾಯ್ದೆ ಜಾರಿಗೆ ಮಾಡ್ರಿ ಅಂತೇಳಿ ನಾವು ಹೋರಾಟ ಮಾಡಿದ್ದಷ್ಟೇ, ಯಾರು ವಿರುದ್ಧ ಅಲ್ಲ ಅನ್ನತಕ್ಕಂಥ ನಮ್ಮ ಮಾಧ್ಯಮ. ಈಗ ಅಧಿಕಾರಿಗಳು ನಿನ್ನೆ ಬಂದ್ರು, ಯಾರು ಅಲ್ಲಬಕ್ಷ ವಿಜಯಪುರ ಅಂತ, ಅವ್ರು ಮಾತನಾಡ್ತಿರ್ತಕ್ಕಂಥದ್ದು ನೋಡಿದೆ ನಾನು. ನಮ್ಮ ಇಲಾಖೆಯ ಆಶೆಯೇ ಇವ್ರು ಹೇಳಿದ್ದಾರೆ, ಹೋರಾಟಗಾರರು ಹೇಳಿದ್ದಾರೆ, ನಮ್ಮ ಬೇಡಿಕೆಯನ್ನು ಕೂಡ ಇದೇ ಇದೆ. ಈಗಾಗಲೇ ನಾವು ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅವ್ರ ರೆಸ್ಪಾನ್ಸ್ ಹೆಂಗಿತ್ತು ಸರ್ ನಿಮ್ಗೆ? ಎಷ್ಟು ದಿನಗಳಲ್ಲಿ, 69 ದಿನಗಳಲ್ಲಿ ಅಧಿಕಾರಿಗಳ ರೆಸ್ಪಾನ್ಸ್ ಹೇಗಿತ್ತು? ಎಷ್ಟು ಸಮಯದಲ್ಲಿ ಇದನ್ನ ತೆರವುಗೊಳಿಸ್ತೀನಿ ಅಂತ ಹೇಳಿದ್ರು? ಜನಪ್ರತಿನಿಧಿಗಳು ಎಂಟ್ರಿ ಆಗಿದ್ದಿಲ್ಲ ಅಂದ್ರ ನನಗ್ 4ನೇ ದಿವಸಿಗೆ ಅವರು ಕಾರ್ಯಾಚರಣೆ ಮಾಡಿ ಎಬ್ಬಿಸ್ತಿದ್ರು. ಯಾಕಂದ್ರೆ ಕೆಲಸ ಮಾಡಿದ್ರ ಬಗ್ಗೆ ನಾವು ಅಪಪ್ರಚಾರ ಮಾಡೋ ತಪ್ಪು. ಮತ್ ಇನ್ನೊಂದು ತಮ್ಮ ಗಮನ ತರ್ತೀನಿ, ಅಲ್ಲಾಬಕ್ಷಿ ಬಿಜಾಪುರ ಅಂತಕ್ಕಂತ ಕಾರ್ಯದರ್ಶಿಗಳು ಪ್ರತಿಯೊಂದು ಜಿಲ್ಲೆ ಕಾರ್ಯದರ್ಶಿಗಳು ತಾಲೂಕ್ ಕಾರ್ಯದರ್ಶಿ ಇದ್ರಂದ್ರ
ಈ APMC ಕಾಯ್ದೆ 1% ದುರುಪಯೋಗ ಆಗಲ್ಲ ಅಂತ ಕೆಲಸಗಾರ ಮತ್ತು ಪ್ರಾಂಪ್ಟ ಆ ಕಾಯ್ದೆ ಪ್ರಕಾರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಸರ್ಕಾರ ಸಂಬಳ ಕೊಡ್ತಾ ಅದ್ರ ಪ್ರಕಾರ ಕೆಲಸ ಮಾಡ್ಬೇಕಂತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ವ್ಯಕ್ತಿ. ಆದ್ರೆ ಇಲ್ಲಿರ್ತಕ್ಕಂಥ ಕೆಲವರು ಕೆಳಗಿನ ಅಧಿಕಾರಿಗಳು ಅವರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡುವ ಮುಖಾಂತರ ಅವ್ರು ಏನೇ ದಾರಿ ತಪ್ಪಿಸಿದ್ರು ಅವರು ಬಹಳ ಇದು ಕ್ಲಿಯರ್ ಇದ್ರು, ಅವರು 100% ಕ್ಲಿಯರ್. ಆದ್ರೆ ಇಲ್ಲಿನ ಒತ್ತಡ, ಇಲ್ಲಿನ ರಾಜಕಾರಣಕ್ಕೆ ಅನಿವಾರ್ಯಕ್ಕಾಗಿ ಗೊಂದಲಕ್ಕೊಳಗಾಗಿ ಇಲ್ಲಿ ತನಕ ಒಯ್ತದ. ಕರೆ ಅವ್ರು ವರ್ಗಾವಣೆ ಆಗೋದ್ರು ಕೂಡ ಬಗೆಯಿರ್ಲಿಲ್ಲ. ಈ ಹೊಸ ಸೆಕ್ರೆಟರಿ ಬಂದ ಮೇಲೂ ಕೂಡ ಅವ್ರು ಏನು ಬಂದಾಗ ಎಲ್ಲ ಪಕ್ಷವರ ಸ್ಪಂದನೆ ಏನಿತ್ತು ಅವ್ರು ಈ ಊರಿಂದ ಸಿಗ್ಲಿಲ್ಲ ನಮ್ಗ. ಕಡೆಗೂ ಮತ್ತೆ ಅವರೇ ಇಲ್ಲಿಗೆ ಇದು ಅಡ್ಮಿನಿಸ್ಟ್ರೇಟರ್ ಆಗಿ ಬಂದು ನಮ್ಮ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಕೊಟ್ಟವ್ರು. ಪರಿಹಾರ ಅಲ್ಲ, ತಾತ್ಕಾಲಿಕ ಪರಿಹಾರ. ಮತ್ತೆ ಅವ್ರು ಹೇಳಿದ ಮೇಲೆ ಮತ್ತೆ ಏನು ಡೈರೆಕ್ಟರ್ ಏನಿದ್ದಾರೆ ಶಿವಾನಂದ ಕಾಪೇಶ್ವರ್ ಅವರು ಕೂಡ ಇಲಾಖೆ ಮತ್ತು ಕರ್ನಾಟಕದಲ್ಲಿ ಕೆಲವು ಪ್ರಮುಖ ಅಧಿಕಾರಿಗಳಲ್ಲಿ ಮತ್ತು ಪ್ರಾಂತ ಅಧಿಕಾರಿಗಳಲ್ಲಿ ಅವರು ಒಬ್ರು ಇದ್ದಿರ್ಬೋದು. ಅವ್ರು ಯಾಕಂದ್ರೆ ವ್ಯಕ್ತಿತ್ವ ಇದ್ದಂಗೆ ಹೇಳ್ಬೇಕಂತ. ಹಂಗಾಗಿ ಅಂತವ್ರು ಅಂತೇಳಿ ಅವ್ರ ಆ ಒಂದು ಅಧಿಕಾರಿಗಳ ಮೇಲೆ ನನಗೆ ವಿಶ್ವಾಸ ಅದ, ಇದು ಜಾರಿ ಆಗ್ತದಂತಕ್ಕಂಥ ಜಾರಿ ಆಗ್ತದ ಅಂತ ಭಾವನೆ ಇದೆ. ಓಕೆ ಸರ್. ಈಗ ಒಂದು ವೇಳೆ ಜಾರಿ ಆಗ್ಲಿಲ್ಲ ಅಂದ್ರೂ ತಮ್ಮ ಮಾಧ್ಯಮ ನಿನ್ನ ಹೇಳಿನಿ, ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ. 18ರವರೆಗೆ ನಾವು ಕಾಯ್ತೀವಿ. ಅಲ್ಲಬಕ್ ಸರ್ ಇರ್ಬೋದು, ಇಲ್ಲಿಯ ನೂತನ ಕಾರ್ಯದರ್ಶಿ ಆದಿಪ್ ರೆಡ್ಡಿ ಸರ್ ಇರ್ಬೋದು, ಮತ್ತೆ ಎಲ್ಲ ತಂಡ, ಮತ್ತು ಏನು ಶಿವಾನಂದ್ ಪಾಟೀಲ್ ಇರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ನಮ್ಮ ಡೈರೆಕ್ಟರ್ ಶಿವಾನಂದ್ ಕಾಪೇಶ್ವರ್, ಎಲ್ಲರ ಮತ್ತು ಶಿವಾನಂದ್ ಪಾಟೀಲ್ರು ಇಲಾಖೆ ಸಚಿವರು ಎಲ್ಲರ ಮೇಲೆ ವಿಶ್ವಾಸ ಇದೆ. ಈ ಕೆಲಸ ಮಾಡ್ತಾರಂತೇಳಿ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಅದೇ ಸ್ಥಳದಲ್ಲಿ 19ನೇ ತಾರೀಕಿನ ನಾನು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡ್ತೀನಿ. ಅದ್ರಾಗ ಎರಡನೇ ಮಾತೇ ಇಲ್ಲ, ಹಿಂಜರಿಯುವ ಮಾತೂ ಇಲ್ಲ. ಓಕೆ ಸರ್, ಧನ್ಯವಾದಗಳು ನಿಮಗೆ. ನನ್ನ ಕೊನೆಯ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಈಗ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಅನ್ಸ್ಕೊಂಡಿರ್ತಕ್ಕಂಥದ್ದು ಕಲಬುರಗಿ. ಸಾಕಷ್ಟು ಜನ ಈ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇದೆಯಪ್ಪ ಅಂತ ಕೇಳಿದ್ರೆ, ಸಂಪೂರ್ಣವಾಗಿ ಜಿಲ್ಲಾಡಳಿತ ವಿಫಲವಾಗಿದೆ. ಇಲ್ಲಿ ನಡೀತಿರ್ತಕ್ಕಂಥ ಚಟುವಟಿಕೆಗಳು ಹೇಗೆ ಅಂತ ಕೇಳಿದ್ರೆ, ಒಂದು ತಿಂಗಳಲ್ಲಿ ಎಷ್ಟೋ ಮರ್ಡರ್ಗಳಾಗ್ತಾ ಇವೆ, ಸಿಕ್ಕಲ್ಲಿ ಹೊಡೆದು ಬಿಸಾಕ್ತಾ ಇದ್ದಾರೆ. ಇನ್ನು ಸಂಪೂರ್ಣವಾಗಿ ಕಲಬುರಗಿ ನಗರದ ರಸ್ತೆಗಳು ಹದಗೆಟ್ಟು ಹೋಗಿವೆ. ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯು ಕೂಡ ಏನಪ್ಪಾ ಅಂತ ಕೇಳಿದ್ರೆ ನಿಲ್ಲಿಸಿಬಿಟ್ಟಿದ್ದಾರೆ, ಎತ್ತ ಹೋಗ್ತಾ ಇದೆ. ಇತ್ತ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮೌನವನ್ನು ವಹಿಸಿದ್ದಾರೆ. ಮೇಲಾಗಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಿ? ಇಲ್ಲ, ಇದ್ರ ಮತ್ತೆ ಎರಡನೇ ಮಾತೇ ಇಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಬಂದ್ರೆ ಎಲ್ಲಾ ಶಾಸಕರು, ಜನಪ್ರತಿನಿಧಿಗಳು ಹೇಳೋದೊಂದೇ ಉತ್ತರ, ಎಲ್ಲಾನ ಗ್ಯಾರಂಟಿಗೆ ಹೋಗ್ತಾ ಇದೆ, ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತೇಳಿ ಆ ಉದ್ದಾಗ ಅವ್ರು ಒಪ್ಕೋತಾ ಇರ್ತಕ್ಕಂಥದ್ದು. ಆದ್ರೆ ಕಲಬುರಗಿ ವಿಷಯಕ್ಕೆ ಬಂದಾಗ ಆಡಳಿತ ಇಲ್ಲಿ ವಿಫಲ ಆಗಿದೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಅದನ್ನ ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥ, ಈಗ ತಾವು ಕೇಳಿಲ್ಲ ಅಂದ್ರೆ ಒಂದು ವಿಷಯ ತಮ್ಮ ಮೇಲೆ ಪ್ರಸ್ತಾಪ ಮಾಡ್ತೀನಿ. ಏನ್ 69 ದಿವಸ ನಾವು ಹೋರಾಟ ಮಾಡಿದೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಮಹಿಳಾ ಸಂಘಟನೆಗಳು, ಕೆಲವೊಂದು ಸಂಘಟನೆಗಳವರು ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಏನೋ ಒತ್ತಡ ಇರಬೇಕು. ಆದ್ರ ಇಂಥ ಇಶ್ಯೂವನ್ನ, ಜನಪರ ಇಶ್ಯೂವನ್ನ, ರೈತಪರ ಇಶ್ಯೂವನ್ನ, ಮತ್ತೆ ಸರ್ಕಾರದ ಕಾಯ್ದೆ ವಿರೋಧ ಇರ್ತಕ್ಕಂಥ ಇಶ್ಯೂವನ್ನ ಸರ್ಕಾರ ಜಾರಿಗೆ ತರಲಕ್ಕೆ ಅಡೆತಡೆ ಮಾಡ್ತಾ ಇದ್ರೆ, ಭಾರತೀಯ ಜನತಾ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಈ ಹೋರಾಟಕ್ಕೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ, ಅವ್ರ ವಿರುದ್ಧ ನಾವು ಬೆಂಗಳೂರಿನ ಹೈಕಮಾಂಡ್ಗೆ ನಾವು ಹೋಗಿ ದೂರ ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಕೂಡ ಅಲ್ಲಿ ಮಹಿಳಾ ಮುಖಂಡರು ಪತ್ರಿಕೆ ಹೇಳಿಕೆ ನೀಡಿದ್ರು. ಆದ್ರೂ ಈ ಕಲಬುರಗಿ ಬಿಜೆಪಿ ಒಬ್ಬ ಲೀಡರ್ ಕೂಡ ಇದಕ್ಕೆ ಸಪೋರ್ಟಿಗೆ ಬರ್ಲಿಲ್ಲ. ಕರೆಕ್ಟ್ ಸರ್, ಅದನ್ನ ನಾನು ಮಾತು ಹೇಳ್ತೀನಿ ನಿಮ್ಗೆ. ಕಲಬುರಗಿಯಲ್ಲಿ ನೀವು ಹೇಳುವ ಹಾಗೆ ಆಡಳಿತ ಸರ್ಕಾರನೇ ಅದನ್ನು ಕೂಡ ವಿಫಲ ಆಗಿದೆ. ಅದು ಪ್ರಶ್ನೆ ಮಾಡ್ತಿರ್ತಕ್ಕಂಥ ಏನು ವಿರೋಧ ಪಕ್ಷ ಇದೆ ಬಿಜೆಪಿ, ಅದು ಕೂಡ ವಿಫಲ ಆಗಿದೆ ಅಂತ ಹೇಳ್ತೀರಿ. ಆಡಳಿತ ಪಕ್ಷ ವಿಫಲ ಆಗಿದೆ, ಬಿಜೆಪಿ ವಿಫಲ ಆಗಿಲ್ಲ. ಕಲಬುರಗಿ ಬಿಜೆಪಿ ಅನ್ನೋದೇ ಇಲ್ಲ, ಪ್ರಶ್ನೆ ಮಾಡುವಲ್ಲಿ ವಿಫಲವಾಗಿದ್ದಾರೆ. ಟೋಟಲ್ ಬಿಜೆಪಿ ನಾನು ನಿಷ್ಕ್ರಿಯವಾಗಿದೆ. ನಾನು ಮನಸ್ಸು ಮಾಡಿದ್ದೇನಂದ್ರೆ JP ನಡ್ಡಾ ಅವರಿಗೆ, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರಿಗೆ ಒಂದು ಪತ್ರ ಬರೀಬೇಕಂತ ಮಾಡಿದ್ದೆ. ಏನಂತಂದ್ರ ಕಲಬುರಗಿಯಲ್ಲಿ ಆಡಳಿತ ಪಕ್ಷ ಇದೆ, ಆಡಳಿತ ಪಕ್ಷ ಅಂತಂದಾಗ ಹೆಚ್ಚು ಕಡಿಮೆ ಆಗ್ತವೆ. ಆದ್ರೆ ಪ್ರಶ್ನೆ ಮಾಡ್ಬೇಕು, ಅದು ಸರಿ ದಾರಿ ತರಬೇಕಂತ ಮಾಡತಕ್ಕಂಥದ್ದು ವಿರೋಧ ಪಕ್ಷದ ಬಿಜೆಪಿ ಇಲ್ಲಿ ತಕ್ಕ ಧ್ವನಿ ಎತ್ತಲ್ಲ. ಹಿಂಗಾಗಿ ಪಗಾರ ಕೊಟ್ಟಾದ್ರೂ ಒಬ್ರು ವಕ್ತಾರ ನೇಮಿಸ್ರಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಇಲ್ಲಿ ಆಡಳಿತ ವಿರುದ್ಧ ಧ್ವನಿ ಎತ್ತಲಕ್ ಒಬ್ರಿಗೆ ಪಗಾರ ಕೊಟ್ಟಿಡ್ರಿ ಯಾರಿಗೇನಂತೇಳಿ ನಾ ಪತ್ರ ಬರೀಬೇಕಂತ ಮಾಡಿದ್ದೆ. ಈಗ ಬರೆಯೋನು ಸಂದರ್ಭನೂ ಇದೆ. ಈಗ ಕೆಲವೊಬ್ರು ನನಗೆ ಕರೆ ಮಾಡಿ ಕೇಳಿದ್ರು, ಸರ್ ಒಂದು ಬಿಜೆಪಿ ಅವ್ರ ಬಗ್ಗೆ, ಕಲಬುರಗಿ ಬಿಜೆಪಿ ನಾಯಕರ ಬಗ್ಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಎಪಿಸೋಡ್ ಮಾಡ್ರಿ. ಇಲ್ಲಿ ಇವರಲ್ಲಿ ಯಾರಾದ್ರೂ ಒಬ್ರು ಗಂಡಸರು ಇದಾರ, ಪ್ರಶ್ನೆ ಮಾಡ್ತಿರ್ತಕ್ಕಂಥ ಮನೋಭಾವನೆ ಸತ್ತು ಹೋಗಿದೆ ಅಲ್ರಿ. ಇವರಿಗೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಒಂದು ಹೇಳಿಕೆ ನೀಡೋದಕ್ಕೂ ಕೂಡ ಧೈರ್ಯ ಇಲ್ಲ. ಇಂಥ ಬಿಜೆಪಿ ನಾಯಕರು ಇದಾರೋ ಸತ್ತು ಹೋಗಿದಾರೋ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಹೇಳ್ತಾ ಇದೀನಲ್ಲ, ಕಲಬುರಗಿಯಲ್ಲಿ
ಬಿಜೆಪಿ ಅಂತಕ್ಕಂಥದ್ದಿಲ್ಲ. ಯಾವಾಗ ಅಂದ್ರೆ ಎಲೆಕ್ಷನ್ ಬಂದಾಗ ಅಷ್ಟೇ ಬಿಜೆಪಿ. ಒಂದು ವರ್ಷ ಸಮೀಪ ಬಂದ್ರೆ ಅವಾಗ ಹೋರಾಟ ಮಾಡ್ತಾರೆ, ಅವಾಗ ಹಿಂದುತ್ವ ಅಂತ ಹೇಳ್ತಾರೆ. ಹೋರಾಟ ಮಾಡೋದು ಡಾಂಬಿಕ ಅವರು ಹಂಗಿತ್ತವ್ರು ಹಿಂದುತ್ವ ಹೋರಾಟ ಮಾಡೋದು ಹೆಚ್ಚು ಜೈಲಿಗೆ ಹೋದದ್ದು ಹಿಂದುತ್ವ ಹೋರಾಟ ಮಾಡೋರು ಬಿಜೆಪಿ ಇದ್ದಾಗೆ, ಕಾಂಗ್ರೆಸ್ ಇದ್ದಾಗ ಹೋಗಿಲ್ರಿ. ಅದೇ ಇವ್ರಿಗೆ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಂತ ಇದ್ದಾರೆ. ಅಲ್ಲ ಸರ್, ಮೊನ್ನೆ ಬಕ್ರೀದ್ ಸಂದರ್ಭದಲ್ಲಿ ಎಷ್ಟೋ ಆಕಳುಗಳನ್ನ ಕಡಿದು ಬಿಸಾಕ್ತಾರೆ. ಚುನಾವಣೆ ಬಂದಾಗ ಮಾತ್ರ ಯಾವ ರೀತಿ ಮಾತಾಡ್ತಾರೆಪ್ಪ ಅಂತ ಕೇಳಿದ್ರೆ ಹಿಂದುತ್ವ ಆಕಳು ಅಂತ ಮಾತಾಡ್ತಾರೆ. ಅವಾಗ ಏನ್ ಮಲ್ಕೊಂಡಿದಾರ ಇವರು? ಮಾತಾಡಲ್ಲ ಇವರು ಆ ಸಂದರ್ಭದಲ್ಲಿ. ಈ ಪ್ರಸ್ತುತ ವಾಸ್ತವ ಸ್ಥಿತಿ ನೋಡಿದ್ರ ನಮ್ಮ ಹೋರಾಟಕ್ಕೆ 69 ದಿವಸ ಆದ್ರೂ ಒಬ್ಬನೇ ಒಬ್ಬ ಬಿಜೆಪಿ ಅವನು ಇದು ಏನಂತ ಕೇಳಿಲ್ಲ. ಬೆಂಗಳೂರು ಜನರು ಕೇಳಿದ್ರು, ಮಹಿಳಾ ಮುಖಂಡರು ಕೇಳಿದ್ರು, ಬೇರೆ ಬೇರೆ ಕೇಳಿದ್ರು, ಹೇಳಿಕೆ ಕೊಟ್ಟರು. ಕಲಬುರಗಿ ಬಿಜೆಪಿ ಲೀಡರ್ಗಳು ಏನ್ ಮಾಡ್ಲಾತ್ತಾರ ಅಂತ. ನಾವು ನಮಗ್ ಸಪೋರ್ಟ್ ಕೊಡ್ರಿ ಅಂತ ಕೇಳಕ್ ಹೋಗೋದ್ನು ನಂದು, ನಾನು ಅಂತ ಮನುಷ್ಯನೂ ಅಲ್ಲ. ಅವರಿಗೆ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ, ನಾ ಖಂಡನೆ ಮಾಡ್ತೀನಿ. ಅಂದ್ರೆ ಇವರು ಆಡಳಿತ ಪಕ್ಷದ ವಿರುದ್ಧ ಮಾತಾಡ್ಲಕ್ ಭಯ ಬೀಳತ್ತಾರ. ಯಾಕಂತ ಗೊತ್ತಿಲ್ಲ. ತಾವ್ ಮಾಧ್ಯಮದವರು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮತ್ತೆ ನಾನು ಪತ್ರ ಬರೆಯೋನಿದ್ದೀನಿ. ಕಲಬುರಗಿ ಬಿಜೆಪಿಯಲ್ಲಿ ಮಾತಾಡ್ತಕ್ಕಂಥವ್ರು, ಟೀಕೆ ಅದ್ರದ್ದು ಅಭಿವೃದ್ಧಿ ಪರ ಮಾತಾಡ್ತಕ್ಕಂಥವ್ರು, ಅದು ಪ್ರಶ್ನೆ ಮಾಡ್ತಕ್ಕಂಥವ್ರು ಇಲ್ಲ. ನೀವು ಯಾಕಂದ್ರೆ ಬೆಂಗಳೂರಿನಿಂದ ಬಂದು ಮಾತಾಡ್ಬೇಕು. ಯಾಕಂದ್ರೆ ರವಿಕುಮಾರ್ ಬರ್ಬೇಕಿಲ್ಲ, ನಾರಾಯಣ ಸ್ವಾಮಿ ಬರ್ಬೇಕು, ಬಂದೇ ಮಾತಾಡ್ಬೇಕು. ಅದಕ್ಕೆ ನೀವು ಒಬ್ರು ಫಿಕ್ಸ್ ಇಲ್ಲಿ ಒಪ್ತಾಗಿಡ್ರಿ ಮಾತಾಡೋ ಸಲುವಾಗಿ ಅಂತ ನಾ ಪತ್ರ ಬರೆಯೋನು ಇದನ್ನ ಅಂತ ಹೇಳ್ಕತ್ತೀನಿ, ಬರ್ತೀನಿ. ಇಲ್ಲ, ಇದು ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಪ್ರಶ್ನೆ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅದು ಮೇಲಾಗಿ ಕಲಬುರಗಿ ಜಿಲ್ಲೆಗೆ. ಯಾಕಂತ ಕೇಳಿದ್ರೆ ಬಿಜೆಪಿ ನಾಯಕರು ಒಬ್ರು ಕೂಡ ಸರ್ಕಾರದ ವಿರುದ್ಧ ಹೋರಾಟ ಬಿಡಿ ಮಾತನಾಡುವ ಧೈರ್ಯ ಕೂಡ ಮಾಡ್ತಾ ಇಲ್ಲ. ಏನಾದ್ರೂ ಮಾತಾಡ್ಬೇಕು ಅಂತಂದ್ರೆ ಮೇಲಿಂದಾನೇ ಬರಬೇಕು ಅಂತ ಇವ್ರು ಹೇಳ್ತಿದ್ರು. ಖರೆ ಅದು. ಅಲ್ಲಿಂದ ಅವ್ರು ಬಂದ ಮೇಲೆ ವಿರುದ್ಧ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನೀವು ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಹೊಂದಾಣಿಕೆ ರಾಜಕಾರಣ ಯಾವಾಗ್ಲೂ ಇದೆ. ಅದೇ ಬಿಜೆಪಿ ಸರ್ಕಾರ ಇದ್ದ ಕಾಂಗ್ರೆಸ್ನವ್ರು ಎಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ಯಾಕಂದ್ರೆ ಇದ್ದದ್ದು ಫ್ಯಾಕ್ಟ್ ಮಾತಾಡ್ಬೇಕು. 100% PS ಹೆಗಣೆ ಇರ್ಬೋದು, ಮಾನವ ಸಂಪನ್ಮೂಲ ಬಸವರಾಜ CDMG ಅಧ್ಯಕ್ಷರಿದ್ರು. ಮಾನವ ಸಂಪನ್ಮೂಲ ಕೇಂದ್ರ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಅದ್ರಾಗ ಹಗರಣ ಆಗ್ಯದಂತ ಅವ್ರು ಹೆಂಗಂದ್ರೆ ಇಶ್ಯೂ ತೆಗೆದು ಪ್ರತಿಭಟನೆ ಮಾಡ್ತಿದ್ರು. ಆದ್ರೆ ಇವ್ರು ಇಶ್ಯೂ ಅಲ್ಲ, ಇವ್ರಿಗೆ ನಾವು ಇಶ್ಯೂ ಒಯ್ದು ಕೊಟ್ರೆ ಮಾತಾಡ್ತಕ್ಕಂತ ಮನೋಭಾವನೆ ಇಲ್ಲ, ಧೈರ್ಯನ ಇಲ್ಲ. ಈ ಇಂತ ಏಡಿತನದ ಲೀಡರ್ಗಳಿಗೆ ನಾನು ನೋಡಿಯಲ್ಲ. ನೋಡ್ರಿ, ನೀವ್ ಹೆಂಗ್ರಿ ಚುನಾವಣೆ ಒಳಗೆ ಗೆಲ್ತೀರಿ ಬಿಜೆಪಿ ನಾಯಕರೇ? ಕಲಬುರಗಿ ಜಿಲ್ಲೆ ಎತ್ತ ಸಾಗ್ತಾ ಇದೆ. ಸಂಪೂರ್ಣವಾಗಿ ಇಲ್ಲಿ ಆಗ್ತಿರ್ತಕ್ಕಂತ ವಿಫಲತೆಗಳನ್ನ ಎತ್ತಿ ತೋರಿಸುವ ಮನೋಭಾವ ನಿಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರೆ ಜನ ಯಾವ ಮುಖ ಇಟ್ಕೊಂಡು ನಿಮಗೆ ಮತವನ್ನ ಹಾಕಬೇಕು ಅಂತ ನೀವು ಉತ್ತರವನ್ನ ಈ ಸಂದರ್ಭದಲ್ಲಿ ನೀಡಬೇಕು. ಸರ್, ಧನ್ಯವಾದಗಳು. ಸಾಕಷ್ಟು ವಿಚಾರಗಳು ಮನಸ್ಸು ಬಿಚ್ಚಿ ಮಾತಾಡಿದ್ರಿ, ನೇರವಾಗಿ ಮಾತಾಡಿದ್ರಿ. ನೇರವಾಗಿ ಮಾತಾಡದ ಮೇಲೆಯೂ ಕೂಡ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ನೀವು ಎಮ್ಮೆ ತೊಗಲಿನವರು, ಅಥವಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯನ್ನ ಬಯಸದವರು, ಅಥವಾ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಯನ್ನ ಬಯಸದವರು ಅಂತ ಅರ್ಥ. ಅದು ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಆಗಿರಬಹುದು ಅಥವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರ. ನೀವು ಇದೀರಿ ಅಥವಾ ಇಲ್ಲ ಅಂತ ನೀವು ಸಾರ್ವಜನಿಕರಿಗೆ ಎತ್ತಿ ತೋರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಚುನಾವಣೆ ಬಂದಾಗ ಹೇಗೆ ನೀವು ಹಿಂದುತ್ವ, ಚುನಾವಣೆ ಬಂದಾಗ ನಾವೇ ಹಿಂದುತ್ವವನ್ನು ಉಳಿಸ್ತೀವಿ ಅಂತ ಎದೆ ಬರ್ಕೊಂಡು ಹೇಳ್ತೀರಲ್ಲ, ಈ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಕಲಬುರಗಿಯಲ್ಲಿ ಇದೀರೋ ಇಲ್ವಾ, ಫಾರಿನ್ ಹೋಗಿದ್ದೀರೋ, ಎಲ್ಲಿ ಹೋಗಿದ್ದೀರಿ ಅಂತ ಸಾರ್ವಜನಿಕರಿಗೆ ಉತ್ತರ ನೀಡ್ತಿರ್ತಕ್ಕಂಥ ಧೈರ್ಯ ಬಿಜೆಪಿ ನಾಯಕರು ಮಾಡಬೇಕಿದೆ. ವೀಕ್ಷಕರೇ, ಇಲ್ಲಿ ತನಕ MS ಪಾಟೀಲ್ ನರಿಬೋಳ್ ಅವರು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರು 2011ರಿಂದ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಇದಕ್ಕೂ ಮುಂಚೆನೂ ಕೂಡ ಈ ಒಂದು ಭಾಗ ಕಲ್ಯಾಣ ಕರ್ನಾಟಕ ರಾಜ್ಯ ಪ್ರತ್ಯೇಕ ಆಗಬೇಕು ಅಂತ ಹಲವು ನಾಯಕರು, ವೈದ್ಯನಾಥ್ ಪಾಟೀಲ್ ಅವರಾಗಿರ್ಬೋದು, ಹಲವು ಜನ ಹೋರಾಟವನ್ನ ಮಾಡ್ತಾನೆ ಇದ್ರು. 371 ಜಾರಿ ಆದ ಮೇಲೆಯೂ ಕೂಡ ಈಗಲೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಪ್ರತಿ ಒಂದು ಇಲಾಖೆಯಲ್ಲಿಯೂ ಕೂಡ ಅಲ್ಲಿರ್ತಕ್ಕಂಥವರ ಪ್ರಭಾವ ಕೆಲಸ ಮಾಡ್ತಾ ಇದೆ. ನಮಗೆ ಈ ಭಾಗದವರಿಗೆ ಸರಿಯಾಗಿರ್ತಕ್ಕಂಥ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಬೇಜಾರಿನ ಸಂಗತಿ. ಮತ್ತೊಮ್ಮೆ ನಿಮಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.